ಶ್ರೀಮಾತೆ ಶಾರದಾದೇವಿ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತೃತ್ವದ ಆದರ್ಶ 2. ತಾಯಿಯಲ್ಲಿ ತಾವು ಮುಖ್ಯವಾಗಿ ಕಾಣುವ ಲಕ್ಷಣಗಳು ಇವು. ನಿಸ್ವಾರ್ಥ ಪ್ರೀತಿ, ಮಕ್ಕಳ ದೋಷವನ್ನು ನೋಡದಿರುವುದು, ತಾಳ್ಮೆ ಮತ್ತು ತಾನು ಮಕ್ಕಳಿಂದ ಸೇವೆಯನ್ನು ಪಡೆಯುವುದರ ಬದಲು ಮಕ್ಕಳ ಸೇವೆಯಲ್ಲಿ ಆನಂದವನ್ನು ಪಡೆಯುವುದು. ಈ ಎಲ್ಲ ಲಕ್ಷಣಗಳು ಶ್ರೀಮಾತೆಯವರಲ್ಲಿ ಉದಾತ್ತ ರೀತಿಯಲ್ಲಿ ವ್ಯಕ್ತವಾದವು. ಮಾನವೀಯ ದೋಷಗಳಿಂದ ಹೊರತಾಗಿದ್ದವು. ಮುಂದೆ ಉಲ್ಲೇಖಿಸಲ್ಪಡುವ ಎಲ್ಲ ಘಟನೆಗಳು ಶ್ರೀಮಾತೆಯವರ ಮೇಲಿನ ಮಾತೃಗುಣಗಳ ಅಭಿವ್ಯಕ್ತಿಯ ನಿದರ್ಶನಗಳು. ಅವರ ಪ್ರೀತಿ ಅತ್ಯಂತ ಪರಿಶುದ್ಧ. ನಿಸ್ವಾರ್ಥತೆಯ ಲವಲೇಶವು ಅದರಲ್ಲಿ ಇರಲಿಲ್ಲ. ಈ ಆದರ್ಶ ಪ್ರೇಮವನ್ನು ಅವರು ಚಿತ್ರಿಸಿದ ಬಗೆ ಈ ಕೆಳಗಿನ ಘಟನೆಯಲ್ಲಿ ಮನೋಜ್ಞವಾಗಿ ವ್ಯಕ್ತವಾಗಿದೆ. ಕಲ್ಕತ್ತೆಯಲ್ಲಿ ಒಂದು ಹೆಣ್ಣು ಮಗುವಿತ್ತು. ಅದು ಮನೆಯವರಿಗೆ ಒಂದು ದೊಡ್ಡ ಪೀಡೆಯಾಗಿತ್ತು. ಅದರ ತಾಯಿ ಅದನ್ನು ಕರೆದುಕೊಂಡು ಶ್ರೀಮಾತೆಯವರೆಡೆಗೆ ಬರುತ್ತಿದ್ದಳು. ಅವರ ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಮಗು ಅವರೆಡೆಗೆ ಓಡಿ ಹೋಗುತ್ತಿತ್ತು. ಅವರೂ ಅದಕ್ಕೆ ಸಿಹಿ ತಿಂಡಿ ಕೊಟ್ಟು ಮುದ್ದಿಸುತ್ತಿದ್ದರು. ಒಮ್ಮೆ ಶ್ರೀಮಾತೆಯವರು ಜಯರಾಂಬಾಟಿಗೆ ಹೊರಟಿದ್ದಾಗ ಆ ಮಗುವನ್ನು ಕರೆದು ಕೇಳಿದರು, ಮಗು, ನನ್ನೆಡೆಗೆ ತುಂಬಾ ದಿನಗಳಿಂದ ಬರುತ್ತಿರುವೆ, ನನ್ನನ್ನು ಪ್ರೀತಿಸುವೆಯಾ ಎಂದು. ಹೌದು, ತುಂಬಾ ಪ್ರೀತಿಸುತ್ತೇನೆ ಎಂದಿತು ಮಗು. ಎಷ್ಟು ಎಂದು ಕೇಳಿದಾಗ ಇಷ್ಟು ಎಂದು ತನ್ನ ಪುಟ್ಟ ಕೈಗಳನ್ನು ತನಗೆಷ್ಟು ಸಾಧ್ಯವೋ ಅಷ್ಟು ಅಗಲವಾಗಿ ಚಾಚಿತು. ನಾನು ಜಯರಾಂಬಾಟಿಗೆ ಹೋದ ಮೇಲೂ ಪ್ರೀತಿಸುತ್ತೀಯಾ ಎಂದು ಕೇಳಿದರು ಶ್ರೀಮಾತೆಯವರು. ಮಗು ಉತ್ತರಿಸಿತು, ಹೌದು, ಈಗಿನಂತೆಯೇ ಪ್ರೀತಿಸುತ್ತೇನೆ, ನಿನ್ನನ್ನು ಮರೆಯೋದೇ ಇಲ್ಲ ಎಂದು. ನನಗದು ಗೊತ್ತಾಗುವುದು ಹೇಗೆ ಎಂಬ ಶ್ರೀಮಾತೆಯವರ ಪ್ರಶ್ನೆಯು ನಿನಗದು ಗೊತ್ತಾಗಲು ನಾನೇನು ಮಾಡಬೇಕು ಎಂಬುವುದು ಮಗುವಿನ ಮರುಪ್ರಶ್ನೆ. ನೀನು ಮನೆಯಲ್ಲಿ ಎಲ್ಲರನ್ನೂ ಪ್ರೀತಿಸಿದರೆ ನೀನು ನನ್ನನ್ನು ಪ್ರೀತಿಸುತ್ತೀ ಎಂಬುದು ಖಚಿತವಾಗುವುದು ಎಂದರು ಶ್ರೀಮಾತೆ. ಆಗಲಿ, ನಾನು ಅವರನ್ನೆಲ್ಲ ಪ್ರೀತಿಸುತ್ತೇನೆ, ಇನ್ನೆಂದೂ ತುಂಟತನ ಮಾಡುವುದಿಲ್ಲ ಎಂದು ಭರವಸೆಯಿತ್ತಿತು ಮಗು. ಅದು ಸರಿ, ಆದರೆ ನೀನು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತೀ ಎಂಬುದನ್ನು ಹೇಗೆ ತಿಳಿಯುವುದು ಎಂದು ಕೇಳಿದರು ಶ್ರೀಮಾತೆ. ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವುದು ಹೇಗೆ ಎಂದು ಮಗು ಕೇಳಿದಾಗ ಶ್ರೀಮಾತೆಯವರಂದರು, ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವುದು ಹೇಗೆಂಬುದನ್ನು ಹೇಳುತ್ತೇನೆ ಕೇಳು. ನೀನು ಯಾರನ್ನು ಪ್ರೀತಿಸುತ್ತೆಯೋ ಅವರಿಂದ ಏನನ್ನೂ ಅಪೇಕ್ಷಿಸಬೇಡ. ನೀನು ಏನನ್ನಾದರೂ ಅಪೇಕ್ಷಿಸಿದರೆ ಕೆಲವರು ಹೆಚ್ಚಿಗೆ, ಕೆಲವರು ಕಡಿಮೆ ಕೊಡುತ್ತಾರೆ. ಆಗ ನೀನು ಯಾರು ಹೆಚ್ಚು ಕೊಡುತ್ತಾರೋ ಅವರನ್ನು ಹೆಚ್ಚು ಪ್ರೀತಿಸುತ್ತಿ, ಯಾರು ಕಡಿಮೆ ಕೊಡುತ್ತಾರೋ ಅವರನ್ನು ಕಡಿಮೆ ಪ್ರೀತಿಸುತ್ತಿ. ಹೀಗೆ ನಿನ್ನ ಪ್ರೀತಿ ಎಲ್ಲರ ಮೇಲೂ ಸಮಾನವಾಗಿರುವುದಿಲ್ಲ. ಎಲ್ಲರನ್ನೂ ನಿಷ್ಪಕ್ಷಪಾತವಾಗಿ ಪ್ರೀತಿಸಲಾಗುವುದಿಲ್ಲ. ಆ ಹೆಣ್ಣು ಮಗು ಎಲ್ಲರನ್ನೂ ನಿರಪೇಕ್ಷೆಯಿಂದ ಪ್ರೀತಿಸುವುದಾಗಿ ಮಾತು ಕೊಟ್ಟಿತು. ಮುಂದೆ ಆ ಮಗುವಿನ ವರ್ತನೆಯಲ್ಲಿ ಅದ್ಭುತ ಬದಲಾವಣೆ ಕಂಡುಬಂದಿತು. ಒಬ್ಬ ಕಾಲೇಜು ವಿದ್ಯಾರ್ಥಿ ಶ್ರೀಮಾತೆಯವರೆಡೆಗೆ ಆಗಾಗ ಬರುತ್ತಿದ್ದ. ಒಂದು ದಿನ ಅವರಿಂದ ಬೀಳ್ಕೊಳ್ಳುವಾಗ ಇದ್ದಕ್ಕಿದ್ದಂತೆ ಹೇಳಿದ, ತಾಯಿ, ನಾನು ಈ ಸ್ಥಳಕ್ಕೆ ಯೋಗ್ಯನಲ್ಲ, ನನಗೆ ನಿಮ್ಮೆಡೆಗೆ ಬರುವ ಅರ್ಹತೆ ಇಲ್ಲ, ಇದೇ ಕೊನೆಯ ಭೇಟಿ, ಹೀಗೆಂದು ತ್ವರೆಯಾಗಿ ಮನೆಯಿಂದ ಹೊರಟ. ಶ್ರೀಮಾತೆಯವರು ಓಡಿ ಹೋಗಿ ಅವನ ಅಂಗಿ ಹಿಡಿದು ಎಳೆದರು. ತಮ್ಮ ಕೈಗಳೆರಡನ್ನು ಅವನ ಹೆಗಲ ಮೇಲಿರಿಸಿ ಅವನನ್ನು ದಿಟ್ಟಿಸಿ ನೋಡುತ್ತಾ ದೃಢವಾಗಿ ಹೇಳಿದರು, ದುಷ್ಟ ಯೋಚನೆ ಬಂದಾಗಲೆಲ್ಲ ನನ್ನನ್ನು ಸ್ಮರಿಸು, ಚಿಂತಿಸಬೇಡ ಎಂದು. ಈ ಆಶ್ವಾಸನೆಯೊಂದಿಗೆ ಅವನನ್ನು ಹೋಗಲು ಬಿಟ್ಟರು. ಆ ವಿದ್ಯಾರ್ಥಿ ಮನೆಗೆ ಹೋಗುವ ದಾರಿಯ ಉದ್ದಕ್ಕೂ ನನ್ನನ್ನು ಸ್ಮರಿಸು ಎಂಬ ಶ್ರೀಮಾತೆಯವರ ಮಾತನ್ನೇ ಮತ್ತೆ ಮತ್ತೆ ಉಚ್ಚರಿಸಿದ. ಅವರ ಆ ಸುಂದರ ಕರುಣಾಪೂರ್ವ ಕಣ್ಣುಗಳನ್ನು ಅವನು ಮರೆಯದಾದ. ಸದಾ ಅವರ ಕಣ್ಣುಗಳಲ್ಲೂ ನನ್ನನ್ನು ಸ್ಮರಿಸು ಎಂಬ ಮಾತನ್ನು ಸ್ಮರಿಸುತ್ತಿದ್ದ. ಮುಂದೆ ಅವನು ರಾಮಕೃಷ್ಣ ಸಂಘವನ್ನು ಸೇರಿ ಸಾರ್ಥಕ ಜೀವನವನ್ನು ನಡೆಸಿದನು. ಕಡುಬಿನ ರುಚಿಗೆ ತಂದಿದ್ದೇ ಪ್ರಮಾಣ. ವೈಯಕ್ತಿಕವಾಗಿ ಅನುಭವಿಸಿದವರಿಗೇ ಗೊತ್ತು ಶ್ರೀಮಾತೆಯವರ ಪ್ರೀತಿ ಅದೆಷ್ಟು ಅಪೂರ್ವ, ಎಷ್ಟು ಗಂಭೀರ ಮತ್ತು ಎಷ್ಟೊಂದು ರೀತಿಯಲ್ಲಿ ವ್ಯಕ್ತವಾಯಿತು ಎಂಬುದು. ಬ್ರಹ್ಮಚಾರಿ ಜ್ಞಾನ್ ಜಯರಾಂಬಾಟಿಯಲ್ಲಿರುವಾಗ ಅವರಿಗೆ ಕಜ್ಜಿ ಶುರುವಾಯಿತು. ತುರಿಕೆ ಮತ್ತು ನೋವು ಅತಿಯಾಗಿ ಕೈಯಿಂದ ಊಟ ಮಾಡುವುದೇ ಅಸಾಧ್ಯವಾಯಿತು. ಶ್ರೀಮಾತೆಯವರು ಅನ್ನ ಪಲ್ಯ ಬೆರೆಸಿ ಒಂದೊಂದೇ ತುತ್ತು ಅವರಿಗೆ ಉಣಿಸತೊಡಗಿದರು. ಆ ಬ್ರಹ್ಮಚಾರಿಯವರದು ಎಂಥ ಸೌಭಾಗ್ಯ!
ಬ್ರಹ್ಮಚಾರಿ ರಾಸಬಿಹಾರಿ ಶ್ರೀಮಾತೆಯವರ ಹೊಸ ಮನೆಯ ನಿರ್ಮಾಣದಲ್ಲಿ ಮಗ್ನರಾಗಿದ್ದರು. ಒಂದು ದಿನ ಕೆಲಸದ ನಿಮಿತ್ತ ಪಕ್ಕದ ಗ್ರಾಮಕ್ಕೆ ಹೋಗಿದ್ದುದರಿಂದ ಮಧ್ಯಾಹ್ನ ಊಟದ ಸಮಯಕ್ಕೆ ಬರಲಾಗಲಿಲ್ಲ. ಆಗ ಚಳಿಗಾಲ, ಹಗಲು ಕಡಿಮೆ. ಸೂರ್ಯಾಸ್ತಕ್ಕೆ ಮುಂಚೆ ಅವರು ಹಿಂದಿರುಗಿದಾಗ ನೋಡುತ್ತಾರೆ, ಶ್ರೀಮಾತೆಯವರದಿನ್ನೂ ಊಟವೇ ಆಗಿಲ್ಲ. ವಿಸ್ಮಿತರಾಗಿ ಅವರನ್ನು ವಿಚಾರಿಸಿದರು, ತಾಯಿ, ನಿಮ್ಮ ಆರೋಗ್ಯ ಸರಿಯಿಲ್ಲ, ಆದರೂ ಸಂಜೆಯವರೆಗೂ ಉಪವಾಸದಿಂದಿದ್ದೀರಲ್ಲ? ಶ್ರೀಮಾತೆಯವರಂದರು, ಮಗು, ನನ್ನದಿನ್ನೂ ಊಟವಾಗಿಲ್ಲ, ನಾನು ಹೇಗೆ ಊಟ ಮಾಡಲಿ? ರಾಸಬಿಹಾರಿ ತಡ ಮಾಡದೆ ಕೂಡಲೇ ಊಟಕ್ಕೆ ಕುಳಿತರು. ಅವರ ಊಟವಾದ ಮೇಲೆ ಶ್ರೀಮಾತೆಯವರು ಉಂಡದ್ದು. ಸ್ವಾಮಿ ವಜ್ರೇಶ್ವರಾನಂದರು ಬೇಲೂರು ಮಠದಲ್ಲಿ ಪ್ರಾಣತತ್ತು ದುಡಿದವರು. ಇದರಿಂದ ಅವರು ಹಿರಿಯ ಸನ್ಯಾಸಿಗಳೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಈ ರೀತಿ ವೃದ್ಧ ಸಾಧುಗಳ ಆದರಕ್ಕೆ ಪಾತ್ರರಾಗಿ ಅಭಿಮಾನ ಹೆಚ್ಚಿಸಿಕೊಳ್ಳುವುದಕ್ಕಿಂತ ಎಲ್ಲಿಗಾದರೂ ತಪಸ್ಸಿಗೆ ಹೋಗುವುದು ಉಚಿತವೆನಿಸಿತು ಅವರಿಗೊಮ್ಮೆ. ಆದರೆ ಮಠದಲ್ಲಿ ಅವರನ್ನು ಬಿಡುವವರಾರು? ಶ್ರೀಮಾತೆಯವರ ಅನುಮತಿ ಪಡೆದು ಹೋಗೋಣವೆಂದು ಕಲ್ಕತ್ತೆಗೆ ಹೋದರು. ಶ್ರೀಮಾತೆಯವರ ಮುಂದೆ ತಮ್ಮ ಮನೋಭಿಲಾಷೆಯನ್ನು ವ್ಯಕ್ತಪಡಿಸಲು ಎಲ್ಲಿಗೆ ಹೋಗುತ್ತಿ? ಹಣ ಇದೆಯಾ ಎಂದೆಲ್ಲ ವಿಚಾರಿಸಿದರು. ತಮ್ಮಲ್ಲಿ ಹಣವಿಲ್ಲ. ಬರಿಗೈಯಲ್ಲೇ ಗ್ರೌಂಡ್ ಟ್ರಕ್ ರಸ್ತೆ ಹಿಡಿದು ಕಾಶಿಗೆ ನಡೆದುಕೊಂಡು ಹೋಗುವುದಾಗಿ ಹೇಳಿದರು. ಅದನ್ನು ಕೇಳಿ ಶ್ರೀಮಾತೆಯವರು ಪ್ರೇಮ ಮಾಧುರ್ಯ ಸ್ವರದಲ್ಲಿ ಹೇಳಿದರು, ಕಾರ್ತೀಕ ಮಾಸ, ಯಮನ 4 ಬಾಗಿಲುಗಳು ತೆರೆದಿರುತ್ತವೆಂದು ಜನ ಹೇಳುತ್ತಾರೆ. ನಾನು ತಾಯಿ ಹೇಗೆ ಹೇಳಲಿ? ಮಗು, ನೀನು ಹೋಗು ಎಂದು. ಮತ್ತೆ ಹೇಳುತ್ತೆ, ಕೈಯಲ್ಲಿ ಕಾಸೂ ಇಲ್ಲ ಎಂದು. ಹಸಿವಾದರೆ ಯಾರು ಊಟ ಕೊಡುತ್ತಾರೆ ಮಗು? ವಜ್ರೇಶ್ವರಾನಂದರು ತಪಸ್ಸಿನ ವಿಚಾರ ಕೈಬಿಟ್ಟರು. ದುರದೃಷ್ಟದಿಂದ ಇಬ್ಬರು ಸಂಘ ಬಿಡಬೇಕಾಗಿ ಬಂತು. ಹೊರಡುವ ವೇಳೆಯಲ್ಲಿ ಶ್ರೀಮಾತೆಯವರೂ ಅಳುತ್ತಿದ್ದರು, ಭಕ್ತನೂ ಅಳುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವರು ಕಣ್ಣೊರೆಸಿಕೊಂಡು ಭಕ್ತನಿಗೆ ಮುಖ ತೊಳೆದುಕೊಂಡು ಬರಲು ಹೇಳಿದರು. ಅನಂತರ ಪ್ರೇಮಾಧಿಕ್ಯದಿಂದ ನುಡಿದರು, ನನ್ನನ್ನು ಮರೆಯಬೇಡ, ನೀನು ಮರೆಯೋಲ್ಲ, ನನಗೆ ಗೊತ್ತು, ಆದರೂ ಹೇಳುತ್ತಿದ್ದೇನೆ ಎಂದು. ತಾಯಿ, ನೀವು ಭಕ್ತ ಪ್ರಶ್ನಿಸಿದ ತಾಯಿ ಎಂದಾದರೂ ಮರೆಯಬಲ್ಲಳೆ? ನಾನು ಯಾವಾಗಲೂ ನಿನ್ನೊಡನೆ ಇರುತ್ತೇನೆಂದು ತಿಳಿ, ಯಾವ ಭಯವೂ ಇಲ್ಲ ಎಂದು ಆಶ್ವಾಸನೆಯಿತ್ತರು ಶ್ರೀಮಾತೆಯವರು. ಭಕ್ತ ಬೀದಿಗಿಳಿದು ಹೊರಟು ಹೋದ ಮೇಲೆ ಅವರು ಕಿಟಕಿಯ ಮೂಲಕ ಅವನು ಕಣ್ಣಿನಿಂದ ಮರೆಯಾಗುವವರೆಗೂ ನೋಡುತ್ತಾ ನಿಂತಿದ್ದರು. ಶ್ರೀಮಾತೆಯವರ ಮಕ್ಕಳ ಮೇಲಿನ ಪ್ರೀತಿ ತುಂಬಾ ಅಗಾಧವಾದುದು. ಅವರಿಗೆ ಮಕ್ಕಳ ಹಿತಚಿಂತನೆಯೊಂದೇ. ಮಕ್ಕಳ ಯಾವ ರೀತಿಯ ಕಷ್ಟವನ್ನು ಸಹಿಸಲಾಗುತ್ತಿರಲಿಲ್ಲ ಅವರಿಗೆ. ಮಯನಸಿಂಹದಿಂದ ಭಕ್ತರ ಒಂದು ದಳ ಬಂತು. ಅದರ ಮುಂದಾಳು ಶ್ರೀಮಾತೆಯವರ ದೀಕ್ಷಿತ ಶಿಷ್ಯ. ಈ ಬಾರಿಯವನಿಗೆ ಅಷ್ಟೊಂದು ದೇಹ ಸೌಖ್ಯವಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಜನ ಜಯರಾಂಬಾಟಿಯಲ್ಲಿ ಬಹಳ ಕಾಲವಿದ್ದರೆ ಶ್ರೀಮಾತೆಯವರಿಗೆ ತೊಂದರೆಯಾಗುವುದೆಂದು ಭಾವಿಸಿ ಬೇಗನೆ ಕಾಮರಾಪುರಕ್ಕೆ ಹೋಗಿ ಬಂದು ಊರಿಗೆ ಹೊರಟು ಬಿಡುವುದೆಂದು ಸ್ಥಿರಗೊಳಿಸಿದ. ಆದರೆ ಕಾಮರಾಪುರದಿಂದ ಬರುವಷ್ಟರಲ್ಲೇ ಅವನಿಗೆ ಕಾಯಿಲೆ ಶುರುವಾಯಿತು. ಅವನನ್ನು ಕೋಯಲಾಪಾರಕ್ಕೆ ಹೇಗೋ ಮಾಡಿ ಕಳಿಸಿದರೆ ಔಷಧೋಪಚಾರಕ್ಕೆ ಅನುಕೂಲವಾಗುವುದೆಂದು ಮನೆಯವರು ತೀರ್ಮಾನಿಸಿದರು. ಅದಕ್ಕೆಲ್ಲ ಸೂಕ್ತ ವ್ಯವಸ್ಥೆ ಮಾಡಿ ಕೊನೆಗೆ ಈ ವಿಷಯವನ್ನು ಶ್ರೀಮಾತೆಯವರಿಗೆ ತಿಳಿಸಿದರು. ಅವರಿಗೆ ಇದು ಹಿಡಿಸದಿದ್ದರೂ ಏನೂ ಹೇಳದೆ ಸುಮ್ಮನಿದ್ದರು. ಅವರು ಆಗ ತಾನೇ ಕಾಯಿಲೆಯಿಂದ ಗುಣ ಹೊಂದಿದ್ದರು. ಆರೋಗ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಿತ್ತು. ವೈದ್ಯರ ಸಲಹೆಯಂತೆ ಅವರು ದಾಳಿಂಬೆ ರಸ ತೆಗೆದುಕೊಳ್ಳುತ್ತಿದ್ದರು. ಊರಿನಲ್ಲಿ ಅದು ಸಿಗುವುದು ದುಸ್ತರವಾಗಿದ್ದುದರಿಂದ ಕಲ್ಕತ್ತೆಯಿಂದ ತತ್ತರಿಸುತ್ತಿದ್ದರು. ಅದು ಅವರ ಅನುಚರರ ಹದ್ದುಬಸ್ತಿನಲ್ಲಿತ್ತು. ಇಲ್ಲದಿದ್ದರೆ ಶ್ರೀಮಾತೆಯವರು ಯಾರಿಗೆಂದರೆ ಅವರಿಗೆ ಕೊಟ್ಟು ಬಿಡುತ್ತಿದ್ದರು. ಈಗ ಭಕ್ತನಿಗೆ ಕಾಯಿಲೆಯಾಗಿದ್ದುದರಿಂದ ಅವನಿಗೆ ದಾಳಿಂಬೆ ರಸ ಕೊಡಲೇಬೇಕೆಂದು ಅವರು ಹಠ ಹಿಡಿದರು. ಸೇವಕನ ವಿರೋಧ ನಡೆಯಲಿಲ್ಲ. ಮಧ್ಯಾಹ್ನ ಊಟವಾದ ಮೇಲೆ ರೋಗಿಯನ್ನು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗುವುದೆಂದು ಸಿದ್ಧವಾಯಿತು. ಸ್ವಾಮಿ ವಿದ್ಯಾನಂದರು ಪಲ್ಲಕ್ಕಿ ತರುವುದು ತಡವಾಯಿತು. ಅವರು ಕೋಯಲಾಪಾರಕ್ಕೆ ಹೊರಡುವಾಗ ರಾತ್ರಿ ಸಮೀಪಿಸುತ್ತಿತ್ತು. ಅಷ್ಟು ಹೊತ್ತಿಗೆ ಗುಡುಗು ಮಳೆ ಶುರುವಾಯಿತು. ಶ್ರೀಮಾತೆಯವರು ದಿನದ ಕೆಲಸವನ್ನೆಲ್ಲ ಮುಗಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಹೊರಗಡೆ ಪ್ರಚಂಡ ಬಿರುಗಾಳಿ ಮತ್ತು ಮಳೆ. ಶ್ರೀಮಾತೆಯವರಿಗೆ ಎಲ್ಲಿಲ್ಲದ ಭಯ.
ಏನು ಮಾಡಬೇಕೋ ತೋಚದೆ ಹೊರಗಡೆ ಬಂದು ಆಕಾಶದ ಕಡೆ ಹತಾಶರಾಗಿ ನೋಡುತ್ತಾ, ಅಯ್ಯೋ, ನನ್ನ ಮಗುವಿಗೆ ಏನಾಗುವುದೋ ಎಂದು ಉದ್ಗಾರ ಬೆಳೆದರು. ಸೇವಕ ಅವರನ್ನು ಅನುನಯದಿಂದ ಸಮಾಧಾನಪಡಿಸಿ ಒಳಗೆ ಕರೆದುಕೊಂಡು ಹೋದ. ಅಲ್ಲಿಯೂ ಕರುಣಾಸ್ವರದಲ್ಲಿ ಪ್ರಾರ್ಥಿಸತೊಡಗಿದರು. ಠಾಕೋರ್, ನನ್ನ ಮಗನನ್ನು ರಕ್ಷಿಸು ಎಂದು. ಗಾಳಿ ಮಳೆ ಸ್ವಲ್ಪ ಕಡಿಮೆಯಾದರೆ ಶ್ರೀಮಾತೆಯವರು ಸ್ವಲ್ಪ ಶಾಂತವಾಗುತ್ತಿದ್ದರು. ಮತ್ತೆ ಅದು ಅಧಿಕವಾಗಲು ಅವರು ಹೊರಗಡೆ ಓಡಿ ಬಂದು ಅಶ್ರುಲೋಚನರಾಗಿ ಪ್ರಾರ್ಥಿಸುತ್ತಿದ್ದರು. ಠಾಕೋರ್, ಸ್ವಲ್ಪ ತಲೆ ಎತ್ತಿ ನೋಡು, ನನ್ನ ಮಗನನ್ನು ರಕ್ಷಿಸು. ಇದೇ ಉದ್ವೇಗದಲ್ಲಿಯೇ ಇಡೀ ರಾತ್ರಿ ಕಳೆಯಿತು. ಮರುದಿನ ವಿದ್ಯಾನಂದರು ಬಂದು ಬಿರುಗಾಳಿಯ ಸಮಯದಲ್ಲಿ ದೇಸ್ರಾದ ಒಂದು ಮನೆಯಲ್ಲಿ ಆಶ್ರಯ ಪಡೆದೆವೆಂದು, ಯಾವ ತೊಂದರೆಯೂ ಆಗಲಿಲ್ಲವೆಂದು ಹೇಳಿದಾಗ ಶ್ರೀಮಾತೆಯವರು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಜಯರಾಂಬಾಟಿಯಲ್ಲಿ ಬ್ಯಾನರ್ಜಿ ಕುಟುಂಬಕ್ಕೆ ಸೇರಿದ ಒಬ್ಬಾಕೆಗೆ ಅಸಹ್ಯಕರ ಕ್ಯಾನ್ಸರ್ ಕಿವಿಯಲ್ಲಿ. ಎಲ್ಲರೂ ಅವಳ ಒಡನಾಡಿಗಳೂ ಕೂಡ ಅವಳ ಹತ್ತಿರ ಹೋಗುತ್ತಿರಲಿಲ್ಲ. ಆಕೆಯ ಶೋಚನೀಯ ಪರಿಸ್ಥಿತಿ ಶ್ರೀಮಾತೆಯವರ ಗಮನಕ್ಕೆ ಬಂತು. ಒಂದು ದಿನ ಕೋಯಲಾಪಾರ ಆಶ್ರಮದಿಂದ ಯುವ ಭಕ್ತನೊಬ್ಬ ಬಂದಿದ್ದಾಗ ಈ ವಿಷಯವನ್ನು ತುಂಬಾ ನೊಂದ ಮನಸ್ಸಿನಿಂದ ಆತನಿಗೆ ತಿಳಿಸಿದರು. ಅವನು ತಾನು ರೋಗಿಯನ್ನು ಕೊಯ್ಯಲಾಪಾರ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಶುಶ್ರೂಷೆ ಮಾಡುವುದಾಗಿ ತಿಳಿಸಿದ. ಶ್ರೀಮಾತೆಯವರು ಆನಂದದಿಂದ ಚಿಮ್ಮಿದರು. ಆದರೆ ಮರುಕ್ಷಣದಲ್ಲಿಯೇ ಅದನ್ನು ತಡೆದು ಆಶ್ರಮದ ಅಧ್ಯಕ್ಷರ ಒಪ್ಪಿಗೆಯನ್ನು ಪಡೆದು ಮಾತ್ರ ಕರೆದುಕೊಂಡು ಹೋಗಬೇಕೆಂದು ಹೇಳಿದರು. ಭಕ್ತ ಕೋಯಲಾಪಾರಕ್ಕೆ ಹೋಗಿ ಮರುದಿನ ಅಧ್ಯಕ್ಷರ ಸಮ್ಮತಿಯೊಡನೆ ಒಂದು ಗಾಡಿಯನ್ನು ತೆಗೆದುಕೊಂಡು ಬಂದನು. ರೋಗಿಯನ್ನು ಕರೆದುಕೊಂಡು ಹೋಗಲು ಬಂದ ಅವನನ್ನು ನೋಡಿದಾಗ ಶ್ರೀಮಾತೆಯವರ ಮುಖದಲ್ಲಿ ಮೂಡಿದ ಆ ಅಪೂರ್ವ ಆನಂದ ಭಾವವನ್ನು ಮತ್ತಾರ ಮುಖದಲ್ಲಿಯೂ ಆತ ನೋಡಿರಲಿಲ್ಲವಂತೆ. ಅಹೈತುಕ ಪ್ರೀತಿ ಎಂದರೆ ಏನೆಂಬುದು ಅಂದು ಅವನ ಮನಸ್ಸಿಗೆ ಹೊಳೆಯಿತು. ಇತರರ ದುಃಖ ಅವರ ಮನಸ್ಸಿಗೆ ಎಷ್ಟೊಂದು ವೇದನೆಯನ್ನುಂಟು ಮಾಡುತ್ತಿತ್ತೆಂಬುದನ್ನು ಅವರು ತಮ್ಮ ಮಾತಿನಲ್ಲಿಯೇ ವ್ಯಕ್ತಪಡಿಸಿರುವರು. ಮಗು, ನಿಮಗೊಂದು ಮುಳ್ಳು ಚುಚ್ಚಿದರೂ ನನ್ನ ಹೃದಯಕ್ಕೆ ಕತ್ತಿಯನ್ನು ಇರಿದಂತಾಗುವುದು. ಅವರು ಮತ್ತೂ ಹೇಳುತ್ತಾರೆ, ನನ್ನ ಅನುಕಂಪೆಯನ್ನು ಪಡೆದವನು ದೌರ್ಭಾಗ್ಯನೇ ಸರಿ. ನಾನು ಅನುಕಂಪ ತೋರದವರಾರೂ ಇಲ್ಲ, ಒಂದು ಹುಡುಗೂ ಕೂಡ ಇಲ್ಲ. ಇತರರ ದುಃಖದಲ್ಲಿ ಅವರು ಹೇಗೆ ಪಾಲ್ಗೊಳ್ಳುತ್ತಿದ್ದರೆಂಬುದಕ್ಕೆ ಅನೇಕ ಉದಾಹರಣೆಗಳಿವೆ. ಶ್ರೀಮಾತೆಯವರು ಆಗ ಕೋಯಲಾಪಾರಾದ ಜಗದಾಂಬಾ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಅಲ್ಲಿಯ ನೆರೆಹೊರೆಯವರೆಲ್ಲರಿಗೂ ಅವರು ನಿಜವಾದ ತಾಯಿಯಾಗಿದ್ದರು. ಬಂದವರೆಲ್ಲ ಅವರ ದರ್ಶನ ಪಡೆದು ಅವರ ಸಿಹಿ ಮಾತನ್ನು ಸವಿದು ಪ್ರಸಾದವನ್ನು ಪಡೆದು ಶಾಂತಿ ಆನಂದ ತುಂದಿಲರಾಗಿ ಹಿಂದಿರುಗುತ್ತಿದ್ದರು. ವಿಧವೆಯೋರ್ವಳ ಪುತ್ರ ತೀರಿಕೊಂಡಿದ್ದ. ಪರಿತಪ್ತ ತಾಯಿ ಶ್ರೀಮಾತೆಯವರೆಡೆಗೆ ಬಂದು ತನ್ನ ದುಸ್ಥಿತಿಯನ್ನು, ಪುತ್ರಶೋಕವನ್ನು ತಡೆಯಲಾಗದೆ ಗಟ್ಟಿಯಾಗಿ ಅಳತೊಡಗಿದಳು. ಶ್ರೀಮಾತೆಯವರು ಅವಳ ದುಃಖದಲ್ಲಿ ಭಾಗಿಗಳಾಗಿ ಅವಳಂತೆಯೇ ಅಳತೊಡಗಿದರು. ಈ ರೋದನ ಧ್ವನಿಯನ್ನು ಕೇಳಿ ಆಶ್ರಮದವರೆಲ್ಲರೂ ಓಡಿ ಬಂದರು. ಶ್ರೀಮಾತೆಯವರು ತಾವೇ ಪುತ್ರನನ್ನು ಕಳೆದುಕೊಂಡಂತೆ ಶೋಚನೀಯ ಸ್ಥಿತಿಯಲ್ಲಿ ಅಳುತ್ತಿರುವುದನ್ನು ನೋಡಿ ಅವರೆಲ್ಲ ಅವಾಕ್ಕಾದರು. ಸ್ವಲ್ಪ ಹೊತ್ತಿನ ನಂತರ ಆ ವಿಧವೆಯ ದುಃಖ ಶಮನಗೊಂಡಿತು. ಅವಳು ಕಣ್ಣೀರೊರೆಸಿಕೊಂಡು ಹೊರಡಲನುವಾದಳು. ಶ್ರೀಮಾತೆಯವರು ಕಣ್ಣೀರೊರೆಸಿಕೊಂಡು ಅವಳನ್ನು ಸಮಾಧಾನಪಡಿಸಿ ಪ್ರಸಾದವಿತ್ತು ಮತ್ತೆ ಬಾ ಎಂದು ಹೇಳಿ ಕಳಿಸಿಕೊಟ್ಟರು. ದುಃಖಪೂರ್ಣ ಘಟನೆಯನ್ನು ಕೇಳಿದರೆ ಸಾಕು ಅವರ ಹೃದಯ ವಿಚಲಿತಗೊಳ್ಳುತ್ತಿತ್ತು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬಟ್ಟೆಯ ಅಭಾವ ಬಹಳ. ಕೆಲವು ಸ್ತ್ರೀಯರಿಗೆ ತಮ್ಮ ಮಾನ ಕಾಪಾಡಿಕೊಳ್ಳುವಷ್ಟು ಬಟ್ಟೆ ಸಿಗುತ್ತಿರಲಿಲ್ಲ. ಒಂದು ದಿನ ಶ್ರೀಮಾತೆಯವರ ಶಿಷ್ಯ ವಿಭೂತಿ ಬಾಬು ಬಂದು ಒಂದು ಘಟನೆಯನ್ನು ಅವರಿಗೆ ಹೇಳಿದ. ಅವನು ವಿಷ್ಣುಪುರದ ಸುರೇಶ್ವರ ಬಾಬುವಿನ ಮನೆಗೆ ಹೋಗಿದ್ದನು. ಸುರೇಶ್ವರನು ಶ್ರೀಮಾತೆಯವರ ಶಿಷ್ಯನು. ಅವನ ಮಗಳು ಮನೆಯ ಒಳಗಿನಿಂದಲೇ ವಿಭೂತಿ ಬಾಬುವಿಗೆ ಹೇಳಿದಳು, ಮಾಮ, ನಾನು ಒಳಗಿನಿಂದಲೇ ಪ್ರಣಾಮ ಸಲ್ಲಿಸುತ್ತಿದ್ದೇನೆ. ನಾನುಟ್ಟ ಬಟ್ಟೆ ಯಾವ ಸ್ಥಿತಿಯಲ್ಲಿದೆ ಎಂದರೆ ನಾನು ಹೊರಗೆ ಬರಲಾರೆ. ಇದನ್ನು ಕೇಳಿ ವಿಭೂತಿ ಬಾಬು ತನ್ನ ಉತ್ತರೀಯವನ್ನು ಮನೆಯ ಒಳಗೆ ಎಸೆದನು. ಅದನ್ನು ಸುತ್ತಿಕೊಂಡು ಹೊರಗೆ ಬಂದು ಅವನಿಗೆ ಪ್ರಣಾಮ ಮಾಡಿದಳು. ಇದನ್ನು ಕೇಳಿ ಶ್ರೀಮಾತೆಯವರ ಕಣ್ಣು ಹನಿಗೂಡಿತು. ಇದಾದ ಮೇಲೆ ನೆರೆಯವನೊಬ್ಬನು ವೃತ್ತಪತ್ರಿಕೆಯನ್ನು ತಂದು ಅದರಲ್ಲಿ ಪ್ರಕಟವಾಗಿದ್ದ ಒಂದು
ಘಟನೆಯನ್ನು ಓದಿದನು. ಒಂದು ಸ್ಥಳದಲ್ಲಿ ಕೆಲವು ಸ್ತ್ರೀಯರು ಬಟ್ಟೆಯ ಅಭಾವದಿಂದ ತಮ್ಮ ಮಾನ ಕಾಪಾಡಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡರು. ಈ ಹೃದಯ ವಿದ್ರಾವಕ ಕಥೆಗಳನ್ನು ಕೇಳಿ ಶ್ರೀಮಾತೆಯವರು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಒಳಗಿನ ಉದ್ವೇಗವನ್ನು ಅವರಿಗೆ ತಡೆಯಲಾಗಲಿಲ್ಲ. ಸುತ್ತಮುತ್ತಲಿದ್ದವರಿಗೆ ಬಾಯಿಂದ ಮಾತೇ ಹೊರಡದಾಯಿತು. ಅವರ ಹೃದಯಗಳು ದುಃಖದಿಂದ ತುಂಬಿದವು. ಈಗ ಯಾರು ಯಾರನ್ನು ಸಮಾಧಾನಪಡಿಸುವುದು? ಶ್ರೀಮಾತೆಯವರು ಉದ್ರೇಕ ಸ್ವರದಲ್ಲಿ ಹೇಳತೊಡಗಿದರು ಎಂದು ಅವರು ಹೊರಟು ಹೋಗುವರು, ಠಾಕೋರ್ ಎಂದು ಅವರೂ ಹೊರಟು ಹೋಗುವರು. ಎಲ್ಲರೂ ಮೂಕ ವಿಸ್ಮಿತರಾಗಿ ನಿಂತರು. ದುಃಖದ ಕಾರ್ಮೋಡ ಎಲ್ಲರನ್ನೂ ಮುಸುಕಿತು. ಸ್ವಲ್ಪ ಹೊತ್ತಿನ ನಂತರ ಶ್ರೀಮಾತೆಯವರು ಚೇತರಿಸಿಕೊಂಡು ತಮ್ಮ ಮನದಳಲನ್ನು ವ್ಯಕ್ತಪಡಿಸಿದರು. ಇದಕ್ಕೆಲ್ಲ ಕಾರಣ ಜನರು ತಮ್ಮ ಬಟ್ಟೆಯನ್ನು ತಾವೇ ನೂಲುವುದನ್ನು ನಿಲ್ಲಿಸಿದುದು. ಕಂಪನಿಯವರು ಅಗ್ಗವಾಗಿ ಬಟ್ಟೆಯನ್ನು ಕೊಡತೊಡಗಿದರು. 1 ರೂಪಾಯಿಗೆ 4, ಮೇಲೆ ಸ್ವಲ್ಪ ಕೊಸರು. ಈ ಅಗ್ಗದ ಬಟ್ಟೆಯಿಂದ ಎಲ್ಲರೂ ವಿಲಾಸಿಗಳಾದರು. ಈಗ ಅನುಭವಿಸುತ್ತಿದ್ದಾರೆ. ದ್ವಾರಕನಾಥ ಮಂಜೂದಾರ್ ಜಯರಾಮ್ ಬಾಟಿಯಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿ ಕೋಯಲಾಪಾರಕ್ಕೆ ಹೋಗಿ ಅಲ್ಲಿ ತೀವ್ರ ರಕ್ತಭೇದಿಯಿಂದ ಹಾಸಿಗೆ ಹಿಡಿದನು. ಮತ್ತೆ ಕೆಲವೇ ದಿನಗಳಲ್ಲಿ ಶ್ರೀರಾಮಕೃಷ್ಣರ ನಾಮೋಚ್ಚರಣೆ ಮಾಡುತ್ತಾ ದೇಹವನ್ನು ಬಿಟ್ಟನು. ಈ ವಿಷಯ ತಿಳಿದ ಶ್ರೀಮಾತೆಯವರು ಪುತ್ರ ಶೋಕದಿಂದ ನರಳುವ ಸಾಮಾನ್ಯ ತಾಯಿಯಂತೆ ಕಣ್ಣೀರು ಸುರಿಸುತ್ತಾ, ನನ್ನ ಚಿನ್ನದಂತ ಮಗ ಹೊರಟು ಹೋದ, ಅಯ್ಯೋ ಮಗುವಿನದು ಇದೇ ಕೊನೆಯ ಜನ್ಮ ಎಂದರು. ಚಂದ್ರಮೋಹನ ದತ್ತ ಪೂರ್ವ ಬಂಗಾಳದವನು. ಅತ್ಯಂತ ಬಡತನದಿಂದ ಕಲ್ಕತ್ತೆಗೆ ಬಂದು ಕೆಲಸಕ್ಕಾಗಿ ಅಲೆಯುತ್ತಿದ್ದ. ಕೊನೆಗೆ ಉದ್ಬೋಧನದಲ್ಲಿ ಕೆಲಸ ದೊರಕಿತು. ಅವನು ಹೇಗೆ ಶ್ರೀಮಾತೆಯವರ ಪ್ರೀತಿಗೆ ಪಾತ್ರನಾಗಿದ್ದ ಎಂಬುದನ್ನು ಮೊದಲೇ ಹೇಳಲಾಗಿದೆ. ಅವನು ಅಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿರುವಾಗ ಊರಿನಿಂದ ಸುದ್ದಿ ಬಂದು ಪದ್ಮಾ ನದಿಯ ಪ್ರವಾಹಕ್ಕೆ ಸಿಕ್ಕಿ ಅವನ ಮನೆ ಸಾಮಾನು ಎಲ್ಲ ಕೊಚ್ಚಿಕೊಂಡು ಹೋಗಿದ್ದು, ಅವನ ಕುಟುಂಬದವರು ಅತ್ಯಂತ ದಾರುಣ ಪರಿಸ್ಥಿತಿಯಲ್ಲಿರುವರೆಂದು ಅದನ್ನು ಕೇಳಿ ಚಂದ್ರನಿಗೆ ದಿಗಿಲಾಯಿತು. ಏನು ಮಾಡಬೇಕೆಂದೂ ತೋಚಲಿಲ್ಲ ಅವನಿಗೆ. ಇದೇ ಚಿಂತೆಯಲ್ಲಿಯೇ ಅನ್ನ, ನೀರು, ನಿದ್ದೆ ಎಲ್ಲಾ ಬಿಟ್ಟು ಹುಚ್ಚನಂತಾದ. ಶ್ರೀಮಾತೆಯವರು ಅದನ್ನು ತಿಳಿದು ಅತ್ಯಂತ ವ್ಯಥಿತರಾದರು. ಅವರು ಕೂಡಲೇ 300 ರೂಪಾಯಿಗಳನ್ನು ಸಂಗ್ರಹಿಸಿ ಅವನನ್ನು ಕರೆದು ಕೊಟ್ಟು ಹೇಳಿದರು, ಕೂಡಲೇ ಅವರಿಗೆ ಹೋಗಿ ಕುಟುಂಬದವರಿಗೆ ಸೂಕ್ತ ವ್ಯವಸ್ಥೆ ಮಾಡಿ ಬಾ ಎಂದು. ಅವನನ್ನು ಸಮಾಧಾನ ಮಾಡಿ ಆಶೀರ್ವದಿಸಿ ಕಳಿಸಿಕೊಟ್ಟರು. ತೀರಾ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಚಂದ್ರನಿಗೆ ದೊಡ್ಡ ಆಸರೆ ದೊರೆತಂತಾಯಿತು. ಅವನು ಮನೆಗೆ ಹೋಗಿ ಹೊಸದಾಗಿ ಸ್ವಲ್ಪ ಜಾಗವನ್ನು ಪಡೆದು ತನ್ನ ಕುಟುಂಬದವರಿಗೆ ಒಂದು ಹೊಸ ವಾಸಸ್ಥಾನವನ್ನು ಕಲ್ಪಿಸಿದ. ಇತರರ ಕಷ್ಟ ಸಂಕಷ್ಟಗಳು ಅವರ ಮನಸ್ಸನ್ನು ಎಷ್ಟು ಕಿತ್ತು ತಿನ್ನುತ್ತಿತ್ತು ಎಂಬುದಕ್ಕೆ ಇದೊಂದೇ ಉದಾಹರಣೆ. ಶ್ರೀಮಾತೆಯವರ ಬರಹಗಾರ ಪುತ್ರನೊಬ್ಬನು ತಾನು ಬರೆದ ಧ್ರುವಚರಿತ್ರೆ ಎಂಬ ಪುಸ್ತಕವನ್ನು ಅವರಿಗೆ ಕಳಿಸಿದನು. ಶ್ರೀಮಾತೆಯವರು ಹರ್ಷಭರಿತವಾಗಿ ಭಕ್ತನೊಬ್ಬನಿಗೆ ಅದನ್ನು ಓದಿ ಹೇಳಲು ಹೇಳಿದರು. ಓದು ಪ್ರಾರಂಭವಾಯಿತು. ರಾಜ ಉತ್ತಾನಪಾದನು ಸುರುಚಿಯಿಂದ ಜನಿಸಿದ ತನ್ನ ಪುತ್ರ ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸುತ್ತಿರುವಾಗ ಧ್ರುವನು ಬಂದು ತಂದೆಯ ತೊಡೆಯ ಮೇಲೇರಲು ಹೋದಾಗ ಸುರುಚಿ ಅವನನ್ನು ಜರಿದು ಓಡಿಸುತ್ತಾಳೆ. ಸುರುಚಿಯ ಭಯದಿಂದ ತಂದೆಯು ಉದಾಸೀನನಾಗಿರಲು ತಂದೆಯ ಪ್ರೀತಿಯನ್ನು ಸವಿಯಲಾಗದ ಧ್ರುವ ದುಃಖದಿಂದ ರೋಧಿಸುತ್ತಾನೆ. ಈ ಸನ್ನಿವೇಶ ಬಂದಾಗ ಶ್ರೀಮಾತೆಯವರಿಗೆ ದುಃಖ ತಡೆಯಲಾಗಲಿಲ್ಲ. ಶೋಕಾಕುಲರಾಗಿ ಕಣ್ಣೀರು ಸುರಿಸತೊಡಗಿದರು. ಸ್ವಲ್ಪ ಹೊತ್ತು ಓದುವುದನ್ನು ನಿಲ್ಲಿಸಿದ ಭಕ್ತ ಮತ್ತೆ ಪ್ರಾರಂಭಿಸಿದ. ಈಗ ಬಾಲಕ ಧ್ರುವ ತಪಸ್ಸಿಗಾಗಿ ಕಾಡಿಗೆ ಹೋಗುವ ಪ್ರಸಂಗ ಬಂತು. ಸುನೀತಿಯ ದುಃಖತಪ್ತ ಜೀವನಕ್ಕೆ ಈ ಧ್ರುವನೊಬ್ಬನೇ ನೆಮ್ಮದಿಯ ಸೆಲೆಯಾಗಿದ್ದ. ಈಗ ಅವನನ್ನು ಹೇಗೆ ಕಾಡಿಗೆ ಕಳಿಸಿಕೊಟ್ಟಾಳು. ಆದರೆ ಧ್ರುವ ಹಿಡಿದ ಹಠ ಬಿಡಲಿಲ್ಲ. ಸುನೀತಿಯ ದುಃಖ ಶ್ರೀಮಾತೆಯವರ ಹೃದಯವನ್ನು ಹೊಕ್ಕಿತು. ತಾವೇ ಸುನೀತಿಯೋ ಎಂಬಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಹೀಗೆ ಕಥೆ ಮುಂದುವರಿಯುವಂತೆ ಸಂತೋಷದ ಸನ್ನಿವೇಶ ಬಂದಾಗಲೆಲ್ಲ ಅವರ ಮುಖದಲ್ಲಿ ಗೆಲುವು ಮೂಡುತ್ತಿತ್ತು. ಮತ್ತೆ ದುಃಖದ ಪ್ರಸಂಗ ಬಂದಾಗಲೆಲ್ಲ ಅವರು ಆ ದುಃಖವನ್ನು ತಮ್ಮ ಮೇಲೆ ಆರೋಪಿಸಿಕೊಂಡು ಅಳುತ್ತಿದ್ದರು. ಬಾಲಕ ಧ್ರುವ ದಟ್ಟಡವಿಯಲ್ಲಿ ಕೈಗೊಂಡ ಘೋರ ತಪಸ್ಸು, ಅವನೆದುರಿಸಬೇಕಾದ ಭೀಕರ ಸನ್ನಿವೇಶಗಳು ಇವು ವರ್ಣಿತವಾದಾಗ ಶ್ರೀಮಾತೆಯವರ ಎದೆ ತಲ್ಲಣಿಸಿತು.
ಓಡಿ ಹೋಗು. ಭ್ರುವನನ್ನು ಅಪ್ಪಿಕೊಳ್ಳುವಂತಾಯಿತು ಅವರಿಗೆ. ಅವರ ಪರಿಸ್ಥಿತಿಯನ್ನು ನೋಡಿ ನೆರೆದವರೆಲ್ಲ ಅವಾಕ್ಕಾದರು. ಓದನ್ನು ಅಲ್ಲಿಗೆ ನಿಲ್ಲಿಸಬೇಕಾಯಿತು. ಎಲ್ಲರ ಹೃದಯವು ದುಃಖದಿಂದ ತುಂಬಿ ಹೋಗಿತ್ತು. ತಾಯ್ತನದ ಇನ್ನೊಂದು ಲಕ್ಷಣ ಮಕ್ಕಳ ದೋಷವನ್ನು ನೋಡದಿರುವುದು. ಸಾಮಾನ್ಯ ಸ್ತ್ರೀಯರು ಮಕ್ಕಳ ಮೇಲಿನ ವ್ಯಾಮೋಹದಿಂದ ಕುರುಡಾಗಿ ಮಕ್ಕಳ ದೋಷವನ್ನು ಕಾಣಲಾರದವರಾಗಿರುತ್ತಾರೆ. ಶ್ರೀಮಾತೆಯವರದು ಹಾಗಲ್ಲ. ಶ್ರೀಮಾತೆಯವರ ಪರಿಶುದ್ಧ ಪ್ರೀತಿಯೇ ಮಹಾಪ್ರವಾಹಕ್ಕೆ ಯಾವ ದೋಷವೂ ತಡೆಯಾಗಲಿಲ್ಲ. ಶ್ರೀಮಾತೆಯವರ ದೃಷ್ಟಿಯಲ್ಲಿ ಪಾಪಿ ಎನ್ನುವವನು ಯಾರೂ ಇರಲಿಲ್ಲ. ಪಾಪಿಯ ಸ್ಪರ್ಶ ಅತ್ಯಂತ ವೇದನಾಪ್ರದವಾದರೂ ಪುತ್ರನಿಗೆ ತಮ್ಮ ಪಾದ ಸ್ಪರ್ಶವನ್ನು ಹೇಗೆ ನಿರಾಕರಿಸಿಯಾರು? ಇತರರ ದೋಷವನ್ನು ನೋಡುವ ಪ್ರವೃತ್ತಿ ಅವರದಾಗಿರಲಿಲ್ಲ. ಒಂದು ಸಂಜೆ ಬ್ರಹ್ಮಚಾರಿ ವರದನಿಗೆ ಹೇಳಿದರು. ಗಾ ಮತ್ತು ಇತರರು ಒಂದು ಬೆಳಿಗ್ಗೆ ನನಗೆ ಪ್ರಮಾಣ ಮಾಡಲು ಬಂದಿದ್ದರು. ಅವರು ರಾನನ್ನು ಏನೇನೋ ನಿಂದಿಸತೊಡಗಿದರು. ಅವನು ಋಷಿಕೇಶದಲ್ಲಿ ಸಾಧುಗಳ ಜೊತೆ ಜಗಳವಾಡಿ ಅವರನ್ನು ಸಂಕಟದಲ್ಲಿ ಸಿಲುಕಿಸಲು ಪ್ರಯತ್ನಿಸಿದನಂತೆ. ಇನ್ನು ಏನೇನೋ ಅವನನ್ನು ಟೀಕಿಸುತ್ತಾ ಕೊನೆಗೆ ಹೇಳಿದರು, ನಿಮ್ಮೊಡನೆ ಅಷ್ಟೊಂದು ದಿನವಿದ್ದು ನಿಮ್ಮ ಸೇವೆ ಮಾಡಿದ ಮೇಲೂ ಅವನಿಗೆ ಇಂಥ ದುಷ್ಟಬುದ್ಧಿ ಹೇಗೆ ಬಂತು ಎಂದು. ನಾನು ಯಾರ ದೋಷವನ್ನು ನೋಡಲಾರೆ, ಕೇಳಲೂ ಆರೆ. ಪ್ರಾರಬ್ಧ ಕರ್ಮದಂತೆ ಆಗುವುದು. ದೊಡ್ಡ ಗಾಯವಾಗುವ ಪರಿಸ್ಥಿತಿ ಇದ್ದರೆ ಒಂದು ಸೂಜಿ ಚುಚ್ಚಿದ ನೋವಾದರೂ ಆಗುವುದು. ರಾನ ದೋಷವನ್ನು ಅವರು ನನಗೆ ಹೇಳಿದರು. ಆಗ ಅವರೆಲ್ಲ ಅಲ್ಲಿದ್ದರು. ಅವನು ಎಷ್ಟೊಂದು ನನ್ನ ಸೇವೆ ಮಾಡಿದ. ಆಗ ನಾನು ಸಹೋದರನ ಮನೆಯಲ್ಲಿ ಅಕ್ಕಿ ಕೊಟ್ಟುವುದರಿಂದ ಹಿಡಿದು ಎಲ್ಲಾ ಕೆಲಸವನ್ನೂ ಮಾಡುತ್ತಿದ್ದೆ. ಅವನು ಚಳಿ ಮಳೆ ಯಾವುದನ್ನೂ ಎಣಿಸದೆ ಬೆಳಗಿನಿಂದ ಸಂಜೆಯವರೆಗೆ ನನ್ನೊಡನೆ ದುಡಿಯುತ್ತಿದ್ದ. ಈಗ ಅನೇಕರು ಭಕ್ತರಾಗಿ ಬರುತ್ತಿದ್ದಾರೆ. ಆಗ ನನಗೆ ಯಾರಿದ್ದರು? ನಾನು ಅದನ್ನೆಲ್ಲ ಮರೆತು ಬಿಡಲು? ಮತ್ತೆ ನೋಡು, ಜನರ ದೋಷವಾದರೂ ಏನು? ಹಿಂದೆ ಅನೇಕರ ದೋಷಗಳು ನನ್ನ ಕಣ್ಣಿಗೆ ಬೀಳುತ್ತಿದ್ದವು. ಆಮೇಲೆ ಠಾಕೋರರ ಮುಂದೆ ಅಳುತ್ತಾ ನಾನು ಯಾರ ದೋಷವನ್ನು ನೋಡದಂತಾಗಲಿ ಎಂದು ಎಷ್ಟೆಲ್ಲಾ ಪ್ರಾರ್ಥಿಸಿದೆ. ಬೃಂದಾವನದಲ್ಲಿದ್ದಾಗ ಬಾಂಕೆ ಬಿಹಾರಿಯ ದರ್ಶನ ಮಾಡಿ ಹೇಳುತ್ತಿದ್ದೆ, ನಿನ್ನ ರೂಪ ವಕ್ರವಾಗಿದೆ, ಮನಸ್ಸು ನೇರವಾಗಿದೆ. ನನ್ನ ಮನಸ್ಸಿನ ವಕ್ರತೆಯನ್ನು ನೇರಗೊಳಿಸು ಎಂದು. ನೋಡು, ನೀನು ಒಬ್ಬನಿಗೆ 100 ಉಪಕಾರ ಮಾಡಿರಬಹುದು. ಆದರೆ ಒಂದು ತಪ್ಪು ಮಾಡಿದರೂ ಸಾಕು, ಅವನ ಮುಖ ಕೆಂಪಾಗುವುದು. ಇತರರ ದೋಷವನ್ನು ಕಂಡುಹಿಡಿಯುವುದರಲ್ಲಿ ಎಲ್ಲರೂ ನಿಪುಣರು. ಆದರೆ ಗುಣವನ್ನು ನೋಡುವವರು ಕೆಲವೇ ಮಂದಿ. ಗುಣಗ್ರಾಹಿಯಾಗಿರಬೇಕು. ಅವರು ಹೇಳುತ್ತಿದ್ದರು, ತಪ್ಪುವುದು ಮಾನವ ಸಹಜ, ಅದನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ಅದರಿಂದ ಹಾನಿಯಾಗುವುದು. ದೋಷ ದರ್ಶನವೇ ಸ್ವಭಾವವಾಗಿ ಬಿಡುವುದು. ಇತರರ ದೋಷವನ್ನು ನೋಡಬೇಡ, ಅದರಿಂದ ನಿನ್ನ ದೃಷ್ಟಿಯೇ ದೋಷಮಯವಾಗುವುದು. ಮನುಷ್ಯನು ಇತರರ ದೋಷವನ್ನು ನೋಡಲು ತನ್ನ ಮನಸ್ಸನ್ನು ಆ ಮಟ್ಟಕ್ಕೆ ತರುತ್ತಾನೆ. ಒಬ್ಬನ ದೋಷವನ್ನು ವರ್ಣಿಸುವುದರಿಂದ ಅವನಿಗೆ ಏನಾದರೂ ಪ್ರಯೋಜನವಾಗುವುದೇ? ಅದು ನಿನ್ನನ್ನೇ ನೋಯಿಸುವುದು. ಇದು ನನ್ನ ಭಾವ. ಯಾರಾದರೂ ನನಗೆ ಸಣ್ಣ ಉಪಕಾರ ಮಾಡಿದರೂ ನಾನದನ್ನು ನೆನಪಿಟ್ಟುಕೊಂಡಿರುತ್ತೇನೆ. ಅದು ಬಿಟ್ಟು ಇತರರ ದೋಷವನ್ನು ನೋಡುವುದೇ? ಅದು ಖಂಡಿತ ಕೂಡದು. ಕ್ಷಮೆಯೇ ತಪಸ್ಸು. ಒಮ್ಮೆ ಗೋಲಾಪ್ಮ ಕೆಲಸದಾಕೆಯನ್ನು ಬೈಯುತ್ತಿದ್ದಳು. ಶ್ರೀಮಾತೆಯವರು ಕಾರಣವನ್ನು ಕೇಳಿದಾಗ ಅವಳಂದಳು, ತಾಯಿ, ನಿನಗೆ ಹೇಳುವುದರಿಂದ ಏನು ಪ್ರಯೋಜನ? ನೀನು ಬೇರೆಯವರ ದೋಷಗಳನ್ನು ನೋಡಲಾರೆ. ಹೌದು, ಗೋಲಾಪ್ ಇತರರ ದೋಷವನ್ನು ನೋಡುವ ಜನರಿಗೇನು ಕಡಿಮೆ ಇಲ್ಲ. ನಾನೊಬ್ಬಳು ಹಾಗೆ ಮಾಡದಿದ್ದರೆ ಪ್ರಪಂಚವೇನು ನಿಂತು ಹೋಗುವುದಿಲ್ಲ ಎಂದು ಮೆತ್ತಗೆ ನುಡಿದರು ಶ್ರೀಮಾತೆಯವರು. ಯುವಕನೊಬ್ಬ ಉದ್ಬೋಧನದಲ್ಲಿ ಶ್ರೀಮಾತೆಯವರ ಕೋಣೆಯ ಉತ್ತರ ವರಾಂಡಾದಲ್ಲಿ ಕುಳಿತು ತನ್ನ ಮನಸ್ಸನ್ನು ಬಿಚ್ಚಿದ. ತಾಯಿ, ನಾನು ಸಂಸಾರದಲ್ಲಿ ಅನೇಕ ಕಷ್ಟ ಅನುಭವಿಸಿರುವೆ. ನೀನೇ ನನ್ನ ಗುರು, ನೀನೇ ನನ್ನ ಇಷ್ಟ. ನನಗಿನ್ನೇನೂ ತಿಳಿಯದು. ನಾನು ಇಷ್ಟೆಲ್ಲ ಅಪರಾಧಗಳನ್ನು ಮಾಡಿದ್ದೇನೆಂದರೆ ಅವನ್ನೆಲ್ಲ ನಿನ್ನ ಮುಂದೆ ಹೇಳಲಾರೆ. ಆದರೂ ನಿನ್ನ ದಯೆಯೊಂದೇ ನನಗೆ ಆಸರೆ. ಶ್ರೀಮಾತೆಯವರು ಪ್ರೇಮಾಧಿಕ್ಯದಿಂದ ಮಗನ ತಲೆಯನ್ನು ನೇವರಿಸುತ್ತಾ ತಾಯಿಗೆ ಮಗ, ಮಗನೇ ಅಂದರು. ಈ ಪ್ರೇಮ ಸ್ಪರ್ಶದಿಂದ ಹೃದಯ ಕರಗಿ ಭಕ್ತ ಹೇಳಿದ, ಹೌದು ತಾಯಿ, ಆದರೆ ನಿನ್ನಿಂದ ಇಷ್ಟೊಂದು ದಯೆಯನ್ನು ನಾನು ಪಡೆದಿರುವುದರಿಂದ ನಿನ್ನ ದಯೆಯನ್ನು ಪಡೆಯುವುದು ಅತಿ ಸುಲಭವೆಂದು ಎಂದೆಂದಿಗೂ ನನ್ನ ಮನಸ್ಸಿಗೆ ಬರದಿರಲಿ. ಅವರ ಮಾತೃತ್ವದ ಮುಂದೆ ಕಠಿಣ ಹೃದಯವೂ ಕರಗುತ್ತಿತ್ತು. ದುಷ್ಟ ವ್ಯಕ್ತಿಗಳು ಅವರಿಗೆ ತಲೆಬಾಗದೆ ಇರಲಾಗುತ್ತಿರಲಿಲ್ಲ. ಒಂದು ದಿನ ಅವರು ಕೋಯಲಾಪಾರದ
ಜಗದಾಂಬಾಶ್ರಮದ ಹುಣಸೆ ಮರದ ಕೆಳಗೆ ಕುಳಿತಿದ್ದರು. ಆ ಸಂದರ್ಭದಲ್ಲಿ ಜಾಡಮಾಲಿ ಹೆಂಗಸೊಬ್ಬಳು ಬಂದು ತನ್ನ ಕಷ್ಟವನ್ನು ತೋಡಿಕೊಂಡಳು. ಅವಳ ಉಪಪತಿ ಇದ್ದಕ್ಕಿದ್ದಂತೆ ಅವಳನ್ನು ಬಿಟ್ಟು ಹೋದ. ಅವನನ್ನೇ ನೆಚ್ಚಿಕೊಂಡು ಆಕೆ ಬೇರೆಲ್ಲ ಆಶ್ರಯವನ್ನೂ ತ್ಯಜಿಸಿದ್ದಳು. ತನ್ನ ಕರುಣಾಕತೆಯನ್ನು ಹೇಳಿಕೊಂಡು ಗೊಳೋ ಎಂದು ಅತ್ತಳು. ಶ್ರೀಮಾತೆಯವರ ಹೃದಯ ಕರಗಿತು. ಅವಳನ್ನು ಸಮಾಧಾನಪಡಿಸಿ ಅನಂತರ ಆ ಉಪಪತಿಯನ್ನು ಕರೆಸಿ ಹೇಳಿದರು, ಅವಳು ನಿನಗಾಗಿ ಎಲ್ಲವನ್ನೂ ಬಿಟ್ಟು ಬಂದಿದ್ದಾಳೆ. ಇಷ್ಟು ದಿನ ಅವಳಿಂದ ಸೇವೆ ಮಾಡಿಸಿಕೊಂಡು ಈಗ ತ್ಯಜಿಸಿದರೆ ಇದು ಮಹಾಪಾಪ. ನಿನಗೆ ನರಕದಲ್ಲೂ ಸ್ಥಾನ ದೊರೆಯುವುದಿಲ್ಲ. ಅವರ ಮಾತು ಕೇಳಿ ಅವನ ಮನಸ್ಸು ಕರಗಿತು. ಮತ್ತೆ ಆ ಹೆಂಗಸನ್ನು ಮನೆಗೆ ಕರೆದುಕೊಂಡು ಹೋದ. ತಾಯಿಯ ಇನ್ನೊಂದು ಮುಖ್ಯ ಲಕ್ಷಣ ತಾಳ್ಮೆ. ಮಕ್ಕಳು ಎಷ್ಟೇ ಕಷ್ಟ ಕೊಟ್ಟರೂ ಸಹಿಸಿಕೊಳ್ಳುವಳು. ಒಮ್ಮೊಮ್ಮೆ ಕೋಪಿಸಿಕೊಳ್ಳಬಹುದು, ಬೈಯಬಹುದು, ಹೊಡೆಯಲೂಬಹುದು. ಆದರೆ ಮರುಕ್ಷಣದಲ್ಲೇ ಎಲ್ಲವನ್ನೂ ಮರೆತು ಮಕ್ಕಳನ್ನು ಮುದ್ದಿಸುವಳು. ಮಕ್ಕಳು ಕೊಡುವ ಕಷ್ಟದಲ್ಲಿಯೇ ಒಂದು ರೀತಿಯ ಆನಂದವನ್ನು ಕಾಣುವುದು ತಾಯಿಯ ಹಿರಿಮೆ. ಶ್ರೀಮಾತೆಯವರು ಹೇಗೆ ತಾಳ್ಮೆಯ ಮೂರ್ತಿಯಾಗಿದ್ದರೆಂಬುದನ್ನು ಈಗ ನೋಡೋಣ. ಬ್ರಹ್ಮಚಾರಿಯೊಬ್ಬನು ಪೇಟೆಯಿಂದ ಸಾಮಾನು ತರಲು ಬೇಲೂರು ಮಠದಿಂದ ಕಲ್ಕತ್ತೆಗೆ ದೋಣಿಯಲ್ಲಿ ಹೋಗಿ ಬರುತ್ತಿದ್ದ. ಕೆಲವೊಮ್ಮೆ ಮಧ್ಯಾಹ್ನ ಊಟಕ್ಕೆ ಉದ್ಬೋಧನಕ್ಕೆ ಹೋಗುತ್ತಿದ್ದ. ಅವನಿಗೆ ಪೇಟೆಯಲ್ಲಿ ಕೆಲಸವಿದ್ದುದರಿಂದ ಸ್ವಾಭಾವಿಕವಾಗಿಯೇ ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಹೋಗಲು ಆಗುತ್ತಿರಲಿಲ್ಲ. ಇದರಿಂದ ಗೋಲಾಪ್ಮ ಕಿಡಿಕಿಡಿಯಾಗುತ್ತಿದ್ದಳು. ಒಂದು ದಿನ ಹೀಗೆ ಆ ವೇಳೆಯಲ್ಲಿ ಅವನು ಅಲ್ಲಿಗೆ ಹೋದಾಗ ಅವಳು ಅವನಿಗೆ ಗಟ್ಟಿಯಾಗಿ ಗದರಿಸಿದಳು. ಅದು ಶ್ರೀಮಾತೆಯವರಿಗೆ ಕೇಳಿಸಿ ಅವರು ಕೆಳಗಿಳಿದು ಬಂದು, ಈಗ ಠಾಕೋರರ ಕುಟುಂಬ ಬೆಳೆಯುತ್ತಿದೆ, ಹೀಗೆ ಒಂದಿಬ್ಬರು ಬರುವುದು ಸ್ವಾಭಾವಿಕವೇ, ಅದಕ್ಕೇನು ಮಾಡುವುದು ಎಂದು ಗೋಲಾಪ್ಮಾಳಿಗೆ ಹೇಳಿದರು. ಅವಳು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅವನು ಯಾವಾಗಲೂ ಹೀಗೆ, ಒಂದು ದಿನವೂ ಮೊದಲೇ ತಿಳಿಸುವುದಿಲ್ಲ ಎಂದು ಗೊಣಗಿದಳು. ಪರವಾಗಿಲ್ಲಮ್ಮ, ಈಗ ಅವನಿಗೆ ಬೇಗ ಊಟ ಕೊಡು, ತುಂಬಾ ಹೊತ್ತಾಯಿತು. ನನ್ನ ಮಗು ಪಾಪ ಅಲೆದಲೆದು ಬಂದಿದ್ದಾನೆ ಎಂದರು ಶ್ರೀಮಾತೆ. ಗೋಲಾಪ್ಮ ಹಂಗಿಸಿ ನುಡಿದಳು, ಇದೇಕೆ ಇವನ ಮೇಲೆ ಅಷ್ಟೊಂದು ಸಹಾನುಭೂತಿ? ನಿನ್ನ ಮಾವನೇನು? ಹೌದು, ಮತ್ತೆ ಅವರೆಲ್ಲ ನನ್ನ ಮಾವಂದಿರು, ಎಲ್ಲ ಅವರೇ ಎಂದ ಶ್ರೀಮಾತೆಯವರ ಧ್ವನಿಯಲ್ಲಿ ಪ್ರೀತಿ ಭರವಸೆಗಳಿದ್ದವು. ದಿನ ಕಳೆದಂತೆ ಭಕ್ತರ ಸಂಖ್ಯೆ ವೃದ್ಧಿಯಾಗತೊಡಗಿತು. ಅವರು ಉದ್ಬೋಧನಕ್ಕೆ ಯಾವಾಗಲೆಂದರೆ ಆವಾಗ ಬರುತ್ತಿದ್ದರು. ವೇಳೆ ಅವೇಳೆ ಎಂಬುದಿರುತ್ತಿರಲಿಲ್ಲ. ಅವರೆಲ್ಲ ವಿಭಿನ್ನ ರುಚಿಯವರು, ಅವರ ಅಗತ್ಯಗಳೂ ಅನೇಕ. ಇದರಿಂದ ಶ್ರೀಮಾತೆಯವರಿಗೆ ಎಲ್ಲಿಲ್ಲದ ತೊಂದರೆ, ಸರಿಯಾಗಿ ವಿಶ್ರಾಂತಿಯೂ ದೊರೆಯುತ್ತಿರಲಿಲ್ಲ. ಇದನ್ನೆಲ್ಲ ನೋಡಿ ಬೇಸತ್ತು ಒಂದು ದಿನ ಗೋಲಾಪ್ಮ ಶ್ರೀಮಾತೆಯವರಿಗೆ ಕೋಪದಿಂದ ನುಡಿದಳು, ಇದೇನು ಅವಸ್ಥೆ ನಿನ್ನದು? ಯಾರು ಬಂದು ತಾಯಿ ಎಂದು ಕರೆದರೂ ಕಾಲು ಚಾಚುತ್ತೀಯೆ? ಶ್ರೀಮಾತೆಯವರು ಉತ್ತರಿಸಿದರು, ಏನು ಮಾಡಲಿ ಗೋಲಾಪ್, ತಾಯಿ ಎಂದು ಬಂದರೆ ನಾನು ಸುಮ್ಮನಿರಲಾರೆ. ನೂರಾರು ಭಕ್ತರು ಪಾಪ ತಾಪಗಳಿಂದ ಬೆಂದು ಬಳಲಿ ಬೆಂಡಾಗಿ ಅವರೆಡೆಗೆ ಬರುತ್ತಿದ್ದರು. ಅವರಲ್ಲನೇಕರ ಸ್ಪರ್ಶದಿಂದ ಅವರ ಪಾದದಲ್ಲಿ ಅಸಹ್ಯ ನೋವುಂಟಾಗುತ್ತಿತ್ತು. ಆದರೆ ಸುಮ್ಮನೆ ಎಲ್ಲಾ ಸಹಿಸಿಕೊಳ್ಳುತ್ತಿದ್ದರು. ದರ್ಶನಾರ್ಥಿಗಳ ಪ್ರಣಾಮ ಮುಗಿದ ಮೇಲೆ ಒಂದು ದಿನ ಶ್ರೀಮಾತೆಯವರು ವರಾಂಡಕ್ಕೆ ಬಂದು ತಮ್ಮ ಕಾಲನ್ನು ಮತ್ತೆ ಮತ್ತೆ ತೊಳೆಯುತ್ತಿದ್ದುದನ್ನು ವೀಕ್ಷಿಸಿದ ಬ್ರಹ್ಮಚಾರಿ ರಾಸಬಿಹಾರಿ ಇದರ ಕಾರಣವನ್ನು ಕೇಳಿದಾಗ ಅವರಂದರು, ನನ್ನ ಪಾದದ ಮೇಲೆ ತಲೆಯಿಟ್ಟು ಪ್ರಣಾಮ ಮಾಡಲು ಯಾರನ್ನೂ ಬಿಡಬೇಡ, ಅದರಿಂದ ಎಲ್ಲ ಪಾಪವೂ ಪ್ರವೇಶಿಸುವುದು, ಮತ್ತೆ ನನ್ನ ಪಾದ ಉರಿಯುವುದು. ಇದರಿಂದಲೇ ನಾನು ಮತ್ತೆ ಮತ್ತೆ ಕಾಯಿಲೆ ಬೀಳುವುದು. ದೂರದಿಂದಲೇ ಪ್ರಣಾಮ ಮಾಡಲು ಹೇಳು. ಆದರೆ ತಮ್ಮ ಧ್ವನಿಯನ್ನು ಬದಲಾಯಿಸಿ ಮತ್ತೆ ಹೇಳಿದರು, ನೋಡು, ಇದನ್ನು ಶರತ್ನಿಗೆ ಹೇಳಬೇಡ. ಅವನು ಭಕ್ತರು ಪ್ರಣಾಮ ಮಾಡುವುದನ್ನೇ ನಿಲ್ಲಿಸಿ ಬಿಡುತ್ತಾನೆ. ವಿವೇಚನೆ ಇಲ್ಲದೆ ವರ್ತಿಸುವ ಭಕ್ತರಿಗೇನೂ ಕಡಿಮೆ ಇರಲಿಲ್ಲ. ಆದ್ದರಿಂದ ಶ್ರೀಮಾತೆಯವರಿಗೆ ಎಷ್ಟೋ ಕಷ್ಟವಾಗುತ್ತಿತ್ತು. ಆದರೆ ಶ್ರೀಮಾತೆಯವರ ಪ್ರೇಮಗೆ ಇವಾವುವು ಅಡ್ಡಿಯಾಗಲಿಲ್ಲ. ಒಮ್ಮೆ ಇಬ್ಬರು ಭಕ್ತರು ಜಯರಾಂಬಾಟಿಗೆ ಬಂದರು. ಅವರು ನೀರು, ಹೂವು, ಬಿಲ್ವಪತ್ರೆ ಇತ್ಯಾದಿಗಳಿಂದ ಶ್ರೀಮಾತೆಯವರ ಪಾದಪೂಜೆ ಮಾಡುವುದರಲ್ಲಿದ್ದರು. ಅವರ ಪಾದಕ್ಕೆ ನೀರು ಹಾಕುವುದು ಬೇಡವೆಂದು, ಬಿಲ್ವಪತ್ರೆ ಅರ್ಪಿಸಕೂಡದೆಂದು ಸೇವಕ ಬ್ರಹ್ಮಚಾರಿ ಭಕ್ತರಿಗೆ ಸಲಹೆ ಇತ್ತ. ಏಕೆಂದರೆ ಶ್ರೀಮಾತೆಯವರಿಗೆ ವಾತರೋಗ ಮತ್ತು ಆಗ ತಾನೇ ಕಾಯಿಲೆಯಿಂದ ಎದ್ದಿದ್ದರು.
ಅಷ್ಟೇ ಅಲ್ಲದೆ ಬಿಲ್ವಪತ್ರೆ ಮತ್ತು ತುಳಸಿ ಪತ್ರೆಗಳನ್ನು ತಮ್ಮ ಪಾದಕ್ಕೆ ಅರ್ಪಿಸಲು ಅವರು ಬಿಡುತ್ತಿರಲಿಲ್ಲ. ಅವು ಕ್ರಮವಾಗಿ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾಗಿದ್ದುದರಿಂದ ಭಕ್ತರು ಬ್ರಹ್ಮಚಾರಿಯ ಮಾತನ್ನು ಕಡೆಗಣಿಸಿ ತಮ್ಮ ಪಾಡಿಗೆ ತಾವು ಪೂಜೆ ಪ್ರಾರಂಭಿಸಿದರು. ಬ್ರಹ್ಮಚಾರಿ ಅದನ್ನು ಬಲವಂತವಾಗಿ ನಿಲ್ಲಿಸಬೇಕಾಯಿತು. ಇದರಿಂದ ಶ್ರೀ ಮಾತೆಯವರು ಕೋಪಗೊಂಡರೇನೋ ಎಂಬ ಭಯವಾಯಿತು ಬ್ರಹ್ಮಚಾರಿಗೆ. ಆದರೆ ಶ್ರೀ ಮಾತೆಯವರು ಅನಂತರ ಹೇಳಿದರು, ಹತ್ತಿರವೇ ಇದ್ದು ಎಲ್ಲ ಗಮನಿಸುತ್ತಿರಬೇಕು. ಉದ್ಬೋಧನದಲ್ಲಿ ಅವರೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನು ರಕ್ಷಿಸುತ್ತಾರೆ. 1909ರಲ್ಲಿ ನಡೆದ ಒಂದು ಘಟನೆ. ಸ್ವಾಮಿ ಶಾರದಾನಂದರು ಜಯರಾಮ್ ಬಾಟಿಯಲ್ಲಿದ್ದರು. ಯುವಕ ಭಕ್ತನೊಬ್ಬನು ಬಂದ ಶ್ರೀ ಮಾತೆಯವರನ್ನು ಕಾಣಲು. ಸ್ವಾಮಿಗಳ ಜೊತೆ ಬಂದಿದ್ದ ಬ್ರಹ್ಮಚಾರಿ ಅವರನ್ನು ಶ್ರೀ ಮಾತೆಯವರೆಡೆಗೆ ಕರೆದುಕೊಂಡು ಹೋದ. ಆ ಭಕ್ತ ಅವರಿಗೆ ಪ್ರಣಾಮ ಮಾಡಿಯಾದ ಮೇಲೆ ಅವರ ಪಾದವನ್ನು ಎಳೆಯತೊಡಗಿದ. ಅದನ್ನು ತನ್ನ ಎದೆಗೆ ಒತ್ತಿಕೊಳ್ಳುವ ಸಾಹಸ ಅವನದು. ವಿಚಿತ್ರ ಭಕ್ತಿ. ಶ್ರೀ ಮಾತೆಯವರು ಆಗ ಒಂದು ಕಂಬ ಹಿಡಿದುಕೊಂಡು ನಿಂತಿದ್ದರಿಂದ ಕೆಳಗೆ ಬೀಳಲಿಲ್ಲ. ಕೂಡಲೇ ಬ್ರಹ್ಮಚಾರಿ ಓಡಿ ಬಂದು ಆ ಭಕ್ತ ಶಿಖಾಮಣಿಯನ್ನು ಹೊರಗೆ ಎಳೆದುಕೊಂಡು ಹೋದ. ಇದನ್ನು ಕೇಳಿ ಸ್ವಾಮಿ ಶಾರದಾನಂದರು ಹೇಳಿದರು, ಯೋಗೇನ್ ಮಹಾರಾಜ್ ಎಂದು ಶ್ರೀ ಮಾತೆಯವರು ನಿಂತಿರುವಾಗ ಪ್ರಣಾಮ ಮಾಡುತ್ತಿರಲಿಲ್ಲ. ಅವರು ಅತ್ತ ಹೋದ ಮೇಲೆ ಆ ಜಾಗದ ಧೂಳನ್ನು ತೆಗೆದು ತಲೆಗೆ ಹಾಕಿಕೊಳ್ಳುತ್ತಿದ್ದರು ಎಂದು. ಕೆಲವೊಮ್ಮೆ ಜಯರಾಮ್ ಬಾಟಿಯಲ್ಲಿ ಬಹುದೂರದಿಂದ ಭಕ್ತರು ಆ ವೇಳೆಯಲ್ಲಿಯೇ ಬರುತ್ತಿದ್ದರು. ಶ್ರೀ ಮಾತೆಯವರ ಅನುಕೂಲವನ್ನು ಕಾಯುವ ತಾಳ್ಮೆ ಅವರಿಗಿರುತ್ತಿರಲಿಲ್ಲ. ಅಷ್ಟು ತೀವ್ರವಾದ ಭಕ್ತಿ ಅವರದು. ಅವರು ಬಲವಂತಕ್ಕೆ ಕಟ್ಟುಬಿದ್ದು ಶ್ರೀ ಮಾತೆಯವರು ಬಂದು ಚಿಕ್ಕ ಕಾಲುಮಣೆಯ ಮೇಲೆ ವಿಗ್ರಹದಂತೆ ನಿಲ್ಲಿಸುತ್ತಿದ್ದರು. ಭಕ್ತರು ತಮಗೆ ತೃಪ್ತಿಯಾಗುವಷ್ಟು ಪೂಜೆ ಮಾಡಿದ ಮೇಲೆ ಅವರು ಒಳಗೆ ಹೋಗಿ ಆ ಭಕ್ತರಿಗಾಗಿ ಅಡಿಗೆ ಪ್ರಾರಂಭಿಸುತ್ತಿದ್ದರು. ಭಕ್ತನೊಬ್ಬನ ಆಶಯ ಶ್ರೀ ಮಾತೆಯವರು ಉಂಡ ತಟ್ಟೆಯಿಂದ ಅನ್ನವನ್ನು ಒಣಗಿಸಿ ತೆಗೆದುಕೊಂಡು ಹೋಗಿ ಪ್ರಸಾದದಂತೆ ಇಟ್ಟುಕೊಳ್ಳಬೇಕೆಂಬುದು. ಶ್ರೀ ಮಾತೆಯವರು ಒಪ್ಪಿ ಮಧ್ಯಾಹ್ನ ಊಟವಾದ ಮೇಲೆ ಭಕ್ತನನ್ನು ಕರೆದು ಅನ್ನ ಪ್ರಸಾದವನ್ನು ತೋರಿಸಿದರು. ಭಕ್ತ ಅದನ್ನು ಒಣಗಿಸಲು ಬಿಸಿಲಿಗೆ ಇಟ್ಟ. ನೋಡು, ಕಾಗೆ ಬಾಯಿ ಹಾಕಿಬಿಟ್ಟೀತು, ಜೋಕೆ ಎಂದು ಎಚ್ಚರಿಸಿದರು ಶ್ರೀ ಮಾತೆಯವರು. ಭಕ್ತ ಭರವಸೆಯಿತ್ತು ಕೂಡಲೇ ಬರುವೆನೆಂದು ಹೇಳಿ ಧೂಮಪಾನ ಮಾಡಲು ಹೋದ. ಇದು ಮರೆತೇ ಹೋಯಿತು. ಧೂಮಪಾನವಾದ ಮೇಲೆ ಸರಿಯಾಗಿ ನಿದ್ರೆ ಹೊಡೆದ. ಎಚ್ಚೆತ್ತ ಮೇಲೆ ಪ್ರಸಾದದ ನೆನಪಾಗಿ ಓಡಿ ಬಂದು ನೋಡುತ್ತಾನೆ. ಶ್ರೀ ಮಾತೆಯವರು ಅಲ್ಲಿ ಕಾಯುತ್ತಾ ಕುಳಿತಿದ್ದರು. ಭಕ್ತ ಲಜ್ಜೆಯಿಂದ, ತಾಯಿ, ನೀವು ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲವೇ ಎಂದು ಕೇಳಿದ. ಅವರಂದರು, ಇಲ್ಲ ಮಗು, ನಿನ್ನ ಆ ವಸ್ತುವಿಗೆ ಕಾಗೆ ಎಲ್ಲಿ ಬಾಯಿ ಹಾಕುವುದೋ ಎಂದು ಕಾಯುತ್ತಿದ್ದೆ. ಭಕ್ತ ಮಹಿಳೆಯೊಬ್ಬಳು ಹೊರಡುವ ಮೊದಲು ಪ್ರಣಾಮ ಮಾಡುವಾಗ ಶ್ರೀ ಮಾತೆಯವರ ಪಾದದ ಹೆಬ್ಬೆರಳನ್ನು ಹಲ್ಲಿನಿಂದ ಕಚ್ಚಿದಳು. ಶ್ರೀ ಮಾತೆಯವರು ನೋವಿನಿಂದ ಚೀರಿ ಹೇಳಿದರು, ಅಯ್ಯಪ್ಪ, ಇದೆಂತಹ ಭಕ್ತಿ! ಪ್ರಣಾಮ ಮಾಡಬೇಕಾದರೆ ಮಾಡು, ಇದಲ್ಲದೆ ಬೆರಳನ್ನು ಹಲ್ಲಿನಿಂದ ಕಡಿಯಬೇಕೇನು? ನಿಮಗೆ ನೆನಪಿರಲಿ ಎಂದು. ಇದು ಆ ಭಕ್ತ ಶ್ರೇಷ್ಠಳ ಉತ್ತರ. ಶ್ರೀ ಮಾತೆಯವರಂದರು, ನೆನಪಿನಲ್ಲಿಟ್ಟುಕೊಳ್ಳುವಂತೆ ಮಾಡುವ ಇಂತಹ ಉಪಾಯವನ್ನು ಯಾವಾಗಲೂ ನೋಡಿಲ್ಲ ಎಂದು. ಅವಳಲ್ಲಿ ಒಳ್ಳೆಯತನ ಇಲ್ಲದಿದ್ದುದರಿಂದ ಹುಚ್ಚತನವಾದರೂ ಅವರ ನೆನಪಿನಲ್ಲಿರಲಿ ಎಂಬುದು ಅವಳ ಅಭಿಪ್ರಾಯವಿದ್ದಿರಬಹುದು. ಇನ್ನು ಕೆಲವು ಭಕ್ತರಿದ್ದಾರೆ. ಅವರು ತಾವು ಸತ್ತ ಮೇಲೆ ಶ್ರೀ ಮಾತೆಯವರನ್ನು ಪೀಡಿಸಬೇಕು. ಅವರು ಶ್ರೀ ಮಾತೆಯವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ತಾಯಿ, ನಾನು ಸಾಯುವಾಗ ನೀವು ದರ್ಶನ ನೀಡುವುದಾಗಿ ಹೇಳಿ ಎಂದು ಬೇಡುತ್ತಾರೆ. ಶ್ರೀ ಮಾತೆಯವರು ಹೇಳುತ್ತಾರೆ, ಆಗಲಿ, ಠಾಕೋರರಿಗೆ ಹೇಳುತ್ತೇನೆ, ಅವರು ದರ್ಶನ ನೀಡಲೆಂದು. ಭಕ್ತರು ಅಷ್ಟಕ್ಕೆ ಬಿಡುತ್ತಿರಲಿಲ್ಲ. ಕೊನೆಗೆ ಹೇಗಾದರೂ ಮಾಡಿ ಅವರಿಂದ ತಪ್ಪಿಸಿಕೊಳ್ಳಲು ಶ್ರೀ ಮಾತೆಯವರು ಹೇಳುತ್ತಿದ್ದರು, ಆಗಲ್ಲಪ್ಪ, ಹಾಗೆಯೇ ಆಗಲಿ ಎಂದು. ಅನಂತರ ಅವರ ಪಾದಕ್ಕೆ ಬಂಧ ವಿಮೋಚನೆಯಾಗುತ್ತಿತ್ತು. ಬ್ರಹ್ಮಚಾರಿ ವರದ ಸೌದೆ ತರಲು ದೂರದ ಹಳ್ಳಿಗೆ ಹೋಗುತ್ತಿದ್ದನು. ಸಂಜೆಯ ಹೊತ್ತಿಗೆ ಜಯರಾಮ್ ಬಾಟಿಗೆ ಬಂದು ನೋಡುತ್ತಾನೆ. ಶ್ರೀ ಮಾತೆಯವರು ವರಾಂಡಾದಲ್ಲಿ ಒಂದು ಚಾಪೆಯ ಮೇಲೆ ಮಲಗಿದ್ದಾರೆ. ಅವರ ಹತ್ತಿರ ಹೋದಾಗ ಅವರು ಖಿನ್ನರಾಗಿ ನುಡಿದರು, ನೀವೆಲ್ಲರೂ ಇದ್ದೀರಿ, ಆದರೆ ಕೆಲಸದ ನಿಮಿತ್ತ ಹೊರಗಡೆ ಹೋಗಬೇಕಾಗಿದೆ. ಇಂದು ಒಬ್ಬ ಬಂದಿದ್ದ, ಸ್ವಲ್ಪ ವಯಸ್ಸಾದವನು. ದೂರದಿಂದಲೇ ಅವನನ್ನು ನೋಡಿ ಕೋಣೆಗೆ ಹೋಗಿ ನನ್ನ ಮಂಚದ ಮೇಲೆ ಕುಳಿತೆ. ಅವನು ಹೊರಗಿನಿಂದಲೇ ಪ್ರಣಾಮ ಮಾಡಿದ. ಅನಂತರ ಪಾದ ಧೂಳಿಯನ್ನು ಸ್ವೀಕರಿಸುವುದರಲ್ಲಿ ಉತ್ಸುಕನಾದ. ನಾನು ಬೇಡ ಬೇಡ ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಬಲವಂತದಿಂದಲೇ ಪಾದ ಧೂಳಿಯನ್ನು ಕಿತ್ತುಕೊಂಡ.
ಆಗಿನಿಂದ ತಡೆಯಲಾಗದ ಕಾಲು ಉರಿ ಮತ್ತು ಹೊಟ್ಟೆ ನೋವು. 3-4 ಬಾರಿ ಕಾಲನ್ನು ತೊಳೆದೆ, ಆದರೂ ನೋವು ಕಡಿಮೆಯಾಗುತ್ತಿಲ್ಲ. ನೀವು ಯಾರಾದರೂ ಹತ್ತಿರವಿದ್ದರೆ ಇಂತಹ ಪರಿಸ್ಥಿತಿ ಉಂಟಾಗದಂತೆ ತಡೆಯಬಹುದು. ಕಲ್ಕತ್ತೆಯಲ್ಲಿ ಅವರು ಭಕ್ತರನ್ನು ನಿಯಂತ್ರಿಸುವುದು ಸರಿಯಾದದ್ದೇ. ಯಾವ ಯಾವ ರೀತಿಯ ಭಕ್ತರು ಬರುತ್ತಾರೆ, ನಾವಿನ್ನು ಹುಡುಗರು, ಅರ್ಥವಾಗುವುದಿಲ್ಲ. ಕಲ್ಕತ್ತೆಯಲ್ಲಿಯೂ ಕೆಲವೊಮ್ಮೆ ಇಂತಹ ಬುದ್ಧಿಹೀನ ಭಕ್ತರು ಬರುತ್ತಿದ್ದರು. ಒಂದು ದಿನ ಶ್ರೀ ಮಾತೆಯವರು ಆಗ ತಾನೇ ಪೂಜೆ ಮುಗಿಸಿ ಬರುತ್ತಿರುವಾಗ ಭಕ್ತನೊಬ್ಬನು ಬಂದು ಅವರ ಪಾದಕ್ಕೆ ಪುಷ್ಪ ಅರ್ಪಿಸಬೇಕೆಂದು ಬಯಸಿದ. ಅವನು ಅಪರಿಚಿತನಾದುದರಿಂದ ಶ್ರೀ ಮಾತೆಯವರು ಮೈತುಂಬ ಮುಸುಕು ಹಾಕಿಕೊಂಡು ಮಂಚದ ಮೇಲೆ ಕಾಲು ಇಳಿಬಿಟ್ಟುಕೊಂಡು ಕುಳಿತರು. ಸಿಕ್ಕಿದ್ದೇ ಸಮಯ ಎಂದು ಆ ಭಕ್ತ ಪ್ರವರ ಮಂತ್ರ ತಂತ್ರಗಳೊಡನೆ ಶಾಸ್ತ್ರೋಕ್ತವಾಗಿ ವಿಸ್ತಾರವಾದ ಪೂಜೆ ಪ್ರಾರಂಭಿಸಿದ. ಶ್ರೀ ಮಾತೆಯವರ ದೇಹವೆಲ್ಲ ಬೆವೆತು ಹೋಯಿತು, ಆದರೂ ಏನೂ ಹೇಳುವಂತಿಲ್ಲ. ಅಷ್ಟು ಹೊತ್ತಿಗೆ ಗೋಲಾತ್ಮ ಬಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಭಕ್ತನ ಕೈಯನ್ನು ಹಿಡಿದು ಎಳೆದು ತನ್ನ ಸ್ವಾಭಾವಿಕ ಗಡುಸು ಧ್ವನಿಯಲ್ಲಿ ಹೇಳಿದ, ಇದೇನು ಮರದ ವಿಗ್ರಹವೆಂದುಕೊಂಡೆಯಾ? ಪ್ರಾಣಾಯಾಮಾದಿಗಳ ಮೂಲಕ ಪ್ರಾಣ ಪ್ರತಿಷ್ಠೆ ಮಾಡಬೇಕೇನು? ಶ್ರೀ ಮಾತೆಯವರು ಶಕೆಯಿಂದ ಸಂಕಟ ಪಡುತ್ತಿದ್ದಾರೆ. ಕೂಡಲೇ ಅವನನ್ನು ಹೊರಗೆ ಕಳಿಸಿದರು. ಅವರು ಉದ್ಬೋಧನದಲ್ಲಿರುವಾಗಲೇ ಒಬ್ಬ ಭಕ್ತನು ಅವರಿಗೆ ಪ್ರಣಾಮ ಮಾಡುವಾಗ ಜೋರಾಗಿ ತನ್ನ ತಲೆಯನ್ನು ಅವರ ಬೆರಳಿನ ಮೇಲೆ ಕೊಟ್ಟಿದ. ಶ್ರೀ ಮಾತೆಯವರು ನೋವಿನಿಂದ ಆಹ್ ಎಂದರು. ಹತ್ತಿರದಲ್ಲಿದ್ದವರು ಅವನ ರೀತಿಯ ವರ್ತನೆಯ ಕಾರಣವನ್ನು ಕೇಳಿದಾಗ ಅವನು ಕೊಟ್ಟ ವಿವರಣೆ ವಿಚಿತ್ರವಾಗಿದೆ. ಶ್ರೀ ಮಾತೆಯವರಿಗೆ ಪ್ರಣಾಮ ಮಾಡಿ ಅವರ ಕಾಲನ್ನು ನೋಯಿಸಿದೆ. ಎಷ್ಟು ದಿನ ಆ ನೋವಿರುವುದೋ ಅಷ್ಟು ದಿನ ಅವರು ನನ್ನನ್ನು ನೆನಪಿಸಿಕೊಳ್ಳುತ್ತಿರುತ್ತಾರೆ. ಅನುಚರರು ತಮ್ಮ ಕಾಲು ಒತ್ತುತ್ತಿರುವಾಗ ಶ್ರೀ ಮಾತೆಯವರು ಇಂತಹ ಕಥೆಗಳನ್ನು ಹೇಳಿ ಅವರು ನಗಿಸಿ ತಾವೂ ನಗುತ್ತಿದ್ದರು. ಕೆಲವೊಮ್ಮೆ ಈ ಭಕ್ತರ ಕಾಟದಿಂದ ಶ್ರೀ ಮಾತೆಯವರಿಗೆ ಬೇಸತ್ತು ಹೋಗುತ್ತಿತ್ತು. ಅವರಿಗೂ ಸಹನೆ ಮೀರಿ ಶ್ರೀರಾಮಕೃಷ್ಣರಿಗೋ ಅಥವಾ ಹತ್ತಿರದ ಸೇವಕರಿಗೋ ತಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದರು. ಆದರೆ ಇದು ಮೇಲ್ನೋಟಕ್ಕೆ ಮಾತ್ರ. ಅವರ ಹೃದಯದ ಪ್ರೇಮ ಕುಂಭ ಯಾವಾಗಲೂ ತುಂಬಿ ತುಳುಕುತ್ತಲೇ ಇರುತ್ತಿತ್ತು. ಯಾರಿಗೂ ಅದು ದೊರೆಯದೇ ಇರುತ್ತಿರಲಿಲ್ಲ. ಒಂದು ದಿನ ಬೆಳಿಗ್ಗೆ ಕಲ್ಕತ್ತೆಯಿಂದ ಕೆಲವು ಜನ ಭಕ್ತರು ಜಯರಾಮ್ ಬಾಟಿಗೆ ಬಂದರು. ಒಳ್ಳೆಯ ಉಡುಗೆ ಧರಿಸಿದವರು, ಆದರೆ ಅವರು ತಂದ ಹಣ್ಣುಗಳು ಕೊಳೆತು ಹೋಗಿದ್ದವು. ಈಗ ಶ್ರೀ ಮಾತೆಯವರಿಗೆ ಸಮಸ್ಯೆ. ಅವುಗಳನ್ನು ಎಲ್ಲಿ ಹಾಕುವುದು? ಅವರು ಟವಲ್ ತರುವುದನ್ನೂ ಮರೆತಿದ್ದರು. ಅವರಿಗೆ ಸಾಮಾನ್ಯರ ಮನೆಯಲ್ಲಿ ಉಪಯೋಗಿಸುವಂತಹ ಟವಲ್ ಕೊಡುವಂತಿಲ್ಲ. ಸಭ್ಯರು ತಾನೇ ಅವರು. ಅವರಿಗೆ ಯೋಗ್ಯವಾದ ಟವಲ್ ಹುಡುಕಿ ಕೊಡುವುದಕ್ಕೆ ಶ್ರೀ ಮಾತೆಯವರಿಗೆ ಬಹಳ ಸಮಯ ಹಿಡಿಯಿತು. ಮತ್ತೆ ಸೊಳ್ಳೆ ಪರದೆ ಕಟ್ಟುವುದಕ್ಕೆ ಹಗ್ಗವಿಲ್ಲ. ಬ್ರಹ್ಮಚಾರಿ ಹರಿಗೆ ಹಗ್ಗ ಹುಡುಕುವುದೇ ಆಯಿತು. ಶ್ರೀ ಮಾತೆಯವರು ಬೇಸತ್ತು ತಮಗೆ ತಾವೇ ಹೇಳತೊಡಗಿದರು, ಎಷ್ಟೊತ್ತು ಗೋಳಪ್ಪ, ಸಾಕಾಯಿತು. ಒಬ್ಬೊಬ್ಬರೂ ಬರುತ್ತಾರೆ, ನನ್ನ ಸಂಸಾರ ಶಾಂತಿಪೂರ್ಣವಾಗುವುದು. ನನಗೆ ಯಾವ ತೊಂದರೆಯೋ ಚಿಂತೆಯೂ ಇರುವುದಿಲ್ಲ. ಏನು ಕೊಟ್ಟರೂ ತಿಂದು ಎಲೆ ತೆಗೆದುಕೊಂಡು ಎದ್ದು ಹೋಗುತ್ತಾರೆ. ಈಗ ಇವರನ್ನು ನೋಡು. ಈಗ ಬೆಳಗಿನಿಂದಲೂ ಓಡಾಟವೇ ನನಗೆ. ಈಗ ರಾತ್ರಿ ಊಟಕ್ಕೆ ಏನು ಮಾಡುವುದು ಎಂಬ ಚಿಂತೆ. ಠಾಕೋರ್, ನಿನ್ನ ಸಂಸಾರವನ್ನು ನೀನೇ ನೋಡಿಕೊ. ನಿನ್ನಿಂದಾಗದ ಕೆಲಸ ಇದು. ಒಂದು ಕಡೆ ಆ ರಾಧು, ಮತ್ತೊಂದು ಕಡೆ ಇವರೆಲ್ಲ. ಈ ಘಟನೆ ನಡೆದಾಗ ಅವರ ಕೊನೆಯ ದಿನ ಸಮೀಪಿಸುತ್ತಿತ್ತು. ಆಗಲೇ ಅವರ ಮನಸ್ಸು ಸಾಂಸಾರಿಕ ಬಂಧನಗಳನ್ನು ಕಳಚಿಕೊಂಡು ಅಂತಿಮ ನಿರ್ಗಮನಕ್ಕೆ ಸಿದ್ಧವಾಗಿತ್ತು. ಅವರ ಮೇಲಿನ ಮಾತು ಈ ಸ್ಥಿತಿಯ ಸೂಚಕವೇ ಹೊರತು ತಮ್ಮ ಮಕ್ಕಳ ಮೇಲಿನ ಜಿಗುಪ್ಸೆಯ ಚಿಹ್ನೆಯಲ್ಲ. ಇದು ಸ್ಪಷ್ಟವಾಗುವುದು ಈ ಕೆಳಗಿನ ಇದೇ ರೀತಿಯ ಇನ್ನೊಂದು ಘಟನೆಯಿಂದ. ಪ್ರಾಯಶಃ ಈ ಮೇಲಿನ ಘಟನೆ ನಡೆದ ಸಮಯದಲ್ಲಿಯೇ ಒಂದು ದಿನ ಒಬ್ಬ ಭಕ್ತನು ತನ್ನ ಪತ್ನಿ ಮತ್ತು 4 ಜನ ಹೆಣ್ಣು ಮಕ್ಕಳೊಂದಿಗೆ ಜಯರಾಮ್ ಬಾಟಿಗೆ ಬಂದ. ಅವರು ಹಿಂದಿನ ದಿನ ಮಧ್ಯಾಹ್ನ ಗರ್ಬೇಟದಿಂದ ಎತ್ತಿನ ಗಾಡಿಯಲ್ಲಿ ಹೊರಟು ಜಿಬಟಾಕ್ಕೆ ಬಂದು ಅಲ್ಲಿಂದ ಜಯರಾಮ್ ಬಾಟಿಗೆ ನಡೆದುಕೊಂಡು ಬಂದಿದ್ದರು. ಮಕ್ಕಳೆಲ್ಲ ಇನ್ನೂ ಚಿಕ್ಕವರು. ಅದರಲ್ಲಿ ಒಂದು ಮೊಲೆಯುಣ್ಣುವ ಶಿಶು ಮತ್ತು ಮಲೇರಿಯಾದಿಂದ ನರಳುತ್ತಿತ್ತು. ಭಕ್ತನಿಗೆ ತುಂಬಾ ಗಾಬರಿಯಾಯಿತು. ಈ ಹೊಸ ಜಾಗದಲ್ಲಿ ಬಂದು ಶ್ರೀ ಮಾತೆಯವರಿಗೆ ತೊಂದರೆ ಕೊಡಬೇಕಾಯಿತಲ್ಲ ಎಂದು ಚಿಂತಿಸತೊಡಗಿದ. ಆದರೆ ಶ್ರೀ ಮಾತೆಯವರು ಎಷ್ಟೊಂದು ಪ್ರೀತ್ಯಾದರಗಳಿಂದ
ಅವರನ್ನು ಬರಮಾಡಿಕೊಂಡರೆಂದರೆ ಕ್ಷಣ ಮಾತ್ರದಲ್ಲಿ ಅವರ ಚಿಂತೆಯೆಲ್ಲ ದೂರವಾಯಿತು. ಆ ಸ್ತ್ರೀ ಭಕ್ತೆಯಂತೂ ತನ್ನ ತಂದೆಯ ಮನೆಗೆ ಬಂದವಳಂತೆ ವ್ಯವಹರಿಸತೊಡಗಿದಳು. ಶ್ರೀಮಾತೆಯವರು ಬಹುಬೇಗನೆ ಆ ಚಿಕ್ಕ ಮನೆಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಅಣಿಗೊಳಿಸಿದರು. ಪೂಜೆಯ ನಂತರ ಆ ಇಬ್ಬರು ಪತಿ ಪತ್ನಿಯರಿಗೂ ಮಂತ್ರ ದೀಕ್ಷೆ ಎತ್ತರು. ಅವರು ಬಹುದೂರ ಹೋಗಬೇಕಿದ್ದುದರಿಂದ ಹೆಚ್ಚು ಕಾಲ ಕಳೆಯಲು ಸಮಯವಿರಲಿಲ್ಲ. ಊಟವಾದ ಕೂಡಲೇ ಹೊರಟರು. ಹೊರಡುವಾಗ ಅವರ ಕಣ್ಣು ಹನಿಗೂಡಿತು. ಶ್ರೀಮಾತೆಯವರು ಬಾಗಿಲಲ್ಲಿ ನಿಂತುಕೊಂಡು ಅವರು ಹೋಗುವುದನ್ನೇ ನೋಡುತ್ತಾ ಕಣ್ಣೀರು ಸುರಿಸಿದರು. ಅನಂತರ ಅವರ ಸುಖ ಪ್ರಯಾಣಕ್ಕಾಗಿ ದುರ್ಗೆಯನ್ನು ಪ್ರಾರ್ಥಿಸಿದರು. ತಮ್ಮ ಮಕ್ಕಳು ಬಹುದೂರದಿಂದ ಬಂದರು. ಸ್ವಲ್ಪ ಶಾಂತಿಯೂ ಇಲ್ಲದೆ ರಾತ್ರಿಯೂ ತಂಗದೆ ಹೊರಟು ಹೋಗಬೇಕಾಯಿತಲ್ಲ ಎಂದು ಮರುಗಿದರು. ಅಷ್ಟು ಹೊತ್ತಿಗೆ ಅವರು ಟವಲ್ ಬಿಟ್ಟು ಹೋಗಿರುವುದು ಗಮನಕ್ಕೆ ಬಂತು. ಶ್ರೀಮಾತೆಯವರು ತುಂಬಾ ವ್ಯಥೆಯಿಂದ ಹೇಳತೊಡಗಿದರು. ಮರೆಯುವುದು ಸ್ವಾಭಾವಿಕವೇ. ಒಂದು ರಾತ್ರಿಯೂ ಇರಲಿಲ್ಲ. ಸರಿಯಾಗಿ ಒಂದೆರಡು ಮಾತೂ ಆಡಲಾಗಲಿಲ್ಲ. ಹೇಗೆ ಹೋಗಲು ಮನಸ್ಸು ಒಪ್ಪುವುದು? ಮರೆಯುವುದು ಅನಿವಾರ್ಯ. ಅವರ ವ್ಯಥೆಯನ್ನು ಕಂಡು ಬ್ರಹ್ಮಚಾರಿ ಗೋಪೇಶ್ ಭಕ್ತರಿಗೆ ಟವಲ್ ಕೊಟ್ಟು ಬರುತ್ತೇನೆಂದು ಹೊರಟನು. ಅವನು ಅದನ್ನು ಕೊಟ್ಟು ಹಿಂದಿರುಗುತ್ತಿದ್ದಂತೆಯೇ ತಿಳಿದು ಬಂತು, ಆ ಸ್ತ್ರೀ ಭಕ್ತಳ ಒಣ ಹಾಕಿದ ಸೀರೆ ಅಲ್ಲಿಯೇ ಇದೆ ಎಂದು. ಒಬ್ಬಳು ಮಹಿಳೆ ಅದನ್ನೂ ತೆಗೆದುಕೊಂಡು ಬಂದು ಸ್ತ್ರೀ ಭಕ್ತಳನ್ನು ಹಾಸ್ಯ ಮಾಡಲು ಉಪಕ್ರಮಿಸಿದಳು. ಮಕ್ಕಳಿಲ್ಲದ ಹೆಂಗಸೊಬ್ಬಳು ಹೇಳಿದಳು, ಅಷ್ಟೊಂದು ಜನ ಮಕ್ಕಳು ಯಾರನ್ನ ಅಂತ ನೋಡಿಕೊಂಡಾಳು ಎಂದೆಲ್ಲ. ಇದನ್ನೆಲ್ಲ ಕೇಳಿ ಶ್ರೀಮಾತೆಯವರು ನೊಂದು ನುಡಿದರು. ಅಯ್ಯೋ ಪಾಪ, ನಾಳೆ ಸ್ನಾನ ಮಾಡಿದ ಮೇಲೆ ಉಟ್ಟಿಕೊಳ್ಳಲು ಸೀರೆಯೇ ಇರುವುದಿಲ್ಲ ಅವಳಿಗೆ. ತಾಯಿಯ ಮನೆಯಲ್ಲಿ ಬಿಟ್ಟು ಬಂದೆ ಎಂದು ಆಗ ಅವಳಿಗೆ ಅನಿಸುವುದು. ಅವರ ಸಂಕಟವನ್ನು ನೋಡಿ ಗೋಪೇಶ್ ಮತ್ತೆ ಸೀರೆ ಎತ್ತಿಕೊಂಡು ಓಡಿದ. ಜಿಬಟಾದವರೆಗೂ ಹೋಗಿ ಅವರನ್ನು ಹಿಡಿದು ಸೀರೆ ಕೊಟ್ಟು ಬಂದ. ಶ್ರೀಮಾತೆಯವರು ಈಗ ನಿಶ್ಚಿಂತರಾದರು. ಮಾತೃತ್ವದ ಇನ್ನೊಂದು ಗುಣ ಮಕ್ಕಳ ಸೇವೆ. ತಾಯಿ ಮಕ್ಕಳಿಂದ ಸೇವೆ ಪಡೆಯುವುದಿಲ್ಲ, ಮಕ್ಕಳ ಸೇವೆಯಲ್ಲಿ ಆನಂದ ಪಡೆಯುತ್ತಾಳೆ. ಶ್ರೀಮಾತೆಯವರು ಗುರುವಾಗಿ ಮಕ್ಕಳ ಸೇವೆಯನ್ನೂ ಸ್ವೀಕರಿಸಿದರು ಹಾಗೂ ತಾಯಿಯಾಗಿ ಅವರ ಸೇವೆಯನ್ನೂ ಮಾಡಿದರು. ಇದು ಶ್ರೀಮಾತೆಯವರ ವೈಶಿಷ್ಟ್ಯ. ಶ್ರೀಮಾತೆಯವರು ಎಂಜಲೆಲೆ ಎತ್ತುತ್ತಿದ್ದುದನ್ನು ನೋಡಿ ನಳಿನಿ, ಅಯ್ಯಪ್ಪ, ಯಾವ್ಯಾವ ಜಾತಿಯವರದೆಲ್ಲ ಎಂಜಲೆಲೆ ಎತ್ತುತ್ತಾಳೆ ಎಂದು ಜಿಗುಪ್ಸೆಯಿಂದ ಮೈ ಕೊಡವಿದ್ದಳು. ಶ್ರೀಮಾತೆಯವರು ಅದನ್ನು ಕೇಳಿ ಹೇಳಿದರು, ಎಲ್ಲರೂ ನನ್ನವರೇ, ಯಾವ ಜಾತಿಯಾದರೇನು ಎಂದು. ಎಲ್ಲರನ್ನೂ ತಮ್ಮ ಮಕ್ಕಳೆಂದು ಪರಿಗಣಿಸುವ ಅವರಿಗೆ ಮೇಲೂ ಕೀಳು, ಬಡವ ಬಲ್ಲಿದ, ಬ್ರಾಹ್ಮಣ ಅಬ್ರಾಹ್ಮಣ ಭೇದ ಭಾವನೆ ಇರಲು ಹೇಗೆ ಸಾಧ್ಯ? ಅವರ ಪ್ರೀತಿ ವಿಶ್ವವ್ಯಾಪಿ. ಎಂಜಲೆಲೆ ತೆಗೆದು ಪರಿಶುದ್ಧಗೊಳಿಸುವುದು ಶ್ರೀಮಾತೆಯವರ ದಿನನಿತ್ಯದ ಕಾರ್ಯ. ಬೇರೆಯವರು ಇದ್ದಾರೆಂದು ಹೇಳಿ ಭಕ್ತರಿಗೆ ಅದನ್ನು ಮಾಡಲು ಬಿಡುತ್ತಲೇ ಇರಲಿಲ್ಲ. ಅವರು ಅತ್ತ ಹೋದ ಮೇಲೆ ತಾವೇ ಆ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಜಯರಾಂಬಾಟಿಯಲ್ಲಿ ಸ್ವಾಮಿ ವಿಶ್ವೇಶ್ವರಾನಂದರು ತಾವುಂಡ ತಟ್ಟೆಯನ್ನು ತೆಗೆಯುವುದರಲ್ಲಿದ್ದರು. ಕೂಡಲೇ ಶ್ರೀಮಾತೆಯವರು ಅವರ ಕೈ ಹಿಡಿದು ನಿಲ್ಲಿಸಿ ತಾವೇ ತಟ್ಟೆಯನ್ನು ತೆಗೆದರು. ನೀವೇಕೆ ಮಾಡುತ್ತೀರಿ? ನಾನೇ ತೆಗೆಯುತ್ತೇನೆ ಎಂದು ಸ್ವಾಮಿಗಳು ಹೇಳಿದಾಗ ಶ್ರೀಮಾತೆಯವರೆಂದರು, ನಿನಗಾಗಿ ನಾನು ಏನು ಮಹಾ ಮಾಡಿದ್ದೇನೆ? ಮಗು ತಾಯಿ ತೊಡೆಯ ಮೇಲೆ ಮಲಮೂತ್ರ ವಿಸರ್ಜನೆಯನ್ನೂ ಮಾಡುತ್ತದೆ. ನೀವು ದೇವತೆಗಳಿಂದ ಆರಾಧ್ಯರು. ಶ್ರೀಮಾತೆಯವರೊಡನಿದ್ದ ಇತರ ಸ್ತ್ರೀಯರು ಈ ರೀತಿಯ ಕೆಲಸ ಮಾಡುತ್ತಲೇ ಇರಲಿಲ್ಲ. ಅಷ್ಟೇ ಅಲ್ಲದೆ ಇದರ ವಿರುದ್ಧ ಆಕ್ಷೇಪವೆತ್ತುತ್ತಿದ್ದರು. ನೀನು ಬ್ರಾಹ್ಮಣ ಹೆಂಗಸು, ಮತ್ತೆ ಗುರು, ಇವರೆಲ್ಲ ನಿನ್ನ ಶಿಷ್ಯರು, ನೀನು ಇವರ ಎಂಜಲೆಲೆ ಎತ್ತುವುದೇಕೆ? ಇದರಿಂದ ಅವರಿಗೆ ಅಮಂಗಳ. ನಾನು ಅವರ ತಾಯಿ ಮಕ್ಕಳಿಗಾಗಿ ಇದನ್ನೆಲ್ಲ ಮಾಡದೆ ಇನ್ನಾರು ಮಾಡಬೇಕು ಎಂದು ಅವರು ತಮ್ಮ ಸಹಜ ಭಾವವನ್ನು ವ್ಯಕ್ತಪಡಿಸಿದರು. ಉದ್ಬೋಧನದಲ್ಲಿ ಒಮ್ಮೆ ಒಂದು ಹೆಣ್ಣು ಮಗು ಶ್ರೀಮಾತೆಯವರ ಪಕ್ಕದಲ್ಲಿ ಮಲಗಿರುವಾಗ ಅವರ ಕಂಬಳಿಯ ಮೇಲೆಯೇ ಹೊಲಸು ಮಾಡಿತು. ಮಗುವಿನ ತಾಯಿ ಅದನ್ನು ತೊಳೆಯಲು ಕೈ ಹಾಕಿದಾಗ ಶ್ರೀಮಾತೆಯವರು ತಡೆದು ತಾವೇ ತೊಳೆಯತೊಡಗಿದರು. ಮಗುವಿನ ತಾಯಿ ನೀವೇಕೆ ಕಷ್ಟ ತೆಗೆದುಕೊಳ್ಳುತ್ತೀರಿ ಎಂದು ಆಕ್ಷೇಪಿಸಿದಾಗ ಶ್ರೀಮಾತೆಯವರ ಉತ್ತರ ತುಂಬಾ ಹೃದಯ ಸ್ಪರ್ಶಿಯಾಗಿತ್ತು. ಏಕೆ ತೊಳೆಯಬಾರದು? ಅವಳೇನು ಅಪರಿಚಿತಳೇ? ವಿಭಿನ್ನ ರುಚಿಯ ಭಕ್ತರು ಬರುತ್ತಿದ್ದರು. ಅವರ ಬೇಕು ಬೇಡಗಳು ಅನೇಕ. ಶ್ರೀಮಾತೆಯವರು ಸಂತೋಷದಿಂದ ಅವರೆಲ್ಲರ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಿದ್ದರು. ಅವರ ಬಾಲಿಶ ಸ್ವಭಾವ ಜಯರಾಂಬಾಟಿಯಲ್ಲಿ ಹೆಚ್ಚು ವ್ಯಕ್ತವಾಗುತ್ತಿತ್ತು. ಕಾರಣ, ಉದ್ಬೋಧನದಲ್ಲಿ ಸಾಧುಗಳ ಬಲವಾದ
ಕಾವಲಿರುತ್ತಿತ್ತು. ಯಾರೂ ಅವರ ದೃಷ್ಟಿಯನ್ನು ತಪ್ಪಿಸಿಕೊಂಡು ಹೋಗುವಂತಿರಲಿಲ್ಲ. ಜಯರಾಂಬಾಟಿಯಲ್ಲಿ ಅಷ್ಟೊಂದು ಕಟ್ಟುನಿಟ್ಟು ಇರಲಿಲ್ಲ. ಶ್ರೀಮಾತೆಯವರು ಹಳ್ಳಿಯ ಮುಕ್ತ ವಾತಾವರಣದಲ್ಲಿ ಸುಲಭ ಸಾಧ್ಯರಾಗಿದ್ದರು. ಅವರು ಜಯರಾಂಬಾಟಿಯಲ್ಲಿದ್ದಾರೆಂದರೆ ಅಸಂಖ್ಯ ಭಕ್ತರು ಬಂದು ಮುತ್ತುತ್ತಿದ್ದರು. ಶ್ರೀಮಾತೆಯವರು ಜಯರಾಂಬಾಟಿಯಲ್ಲಿ ಇರುತ್ತಿದ್ದುದಕ್ಕಿಂತ ಕಲ್ಕತ್ತೆಯಲ್ಲಿ ಇರುತ್ತಿದ್ದುದಕ್ಕೂ ತುಂಬಾ ವ್ಯತ್ಯಾಸವಿದೆ. ಉದ್ಬೋಧನದಲ್ಲಿ ಗೋಪಾಲ್ಮ ಮತ್ತು ಇತರ ಸಾಧುಗಳದ್ದೇ ಎಲ್ಲ ಜವಾಬ್ದಾರಿ. ಅವರೇ ಭಕ್ತರನ್ನು ನೋಡಿಕೊಳ್ಳುತ್ತಿದ್ದರು. ಜಯರಾಂಬಾಟಿಯಲ್ಲಿದ್ದರೆ ಶ್ರೀಮಾತೆಯವರೇ ಎಲ್ಲ ಮಾಡಬೇಕಿತ್ತು. ಭಕ್ತರ ಊಟ ವಸತಿಯ ಎಲ್ಲ ವ್ಯವಸ್ಥೆಗಳನ್ನು ಅವರೇ ನೋಡಿಕೊಳ್ಳುತ್ತಿದ್ದರು. ಅಲ್ಲಿ ಯಾರು ಸೇವ್ಯರು, ಯಾರು ಸೇವಕರು? ಒಂದು ಕಡೆ ಜಗನ್ಮಾತೆಯಂತೆ ಭಕ್ತರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು, ಮತ್ತೊಂದು ಕಡೆ ತಾವೇ ಸೇವಕರಾಗಿ ಭಕ್ತರ ಸೇವೆ ಮಾಡುತ್ತಿದ್ದರು. ಹೂವ ತರುವರ ಮನೆಗೆ ಹುಲ್ಲ ತರುವ ಎಂಬ ಮಾತು ಎಷ್ಟು ಸೊಗಸಾಗಿ ಶ್ರೀಮಾತೆಯವರಿಗೆ ಒಪ್ಪುತ್ತದೆ. ಅಸಂಖ್ಯಾತ ಭಕ್ತರಿಂದ ದೇವಿಯಂತೆ ಪೂಜಿಸಿಕೊಂಡು ಸಾಮಾನ್ಯ ಸ್ತ್ರೀಯಂತೆ ದಿನನಿತ್ಯದ ಗೃಹ ಕೃತ್ಯಗಳಲ್ಲಿ ತೊಡಗುತ್ತಿದ್ದ ಶ್ರೀಮಾತೆಯವರ ಜೀವನ ಅದೆಷ್ಟು ಮನೋಜ್ಞ. ಭಕ್ತರಿಗೆ ಬರುವುದಕ್ಕೆ ವೇಳೆ ಅವೇಳೆ ಎಂಬುದಿರುತ್ತಿರಲಿಲ್ಲ. ಯಾವಾಗಲಾದರೂ ಬಂದು ಇಳಿದು ಬಿಡುತ್ತಿದ್ದರು. ಎಷ್ಟೋ ವೇಳೆ ಅವರ ಹೆಸರು, ಊರು, ಕುಲ, ಗೋತ್ರ ಏನೂ ತಿಳಿಯದು. ಆದರೆ ಹೆಚ್ಚಾಗಿ ಎಲ್ಲರೂ ಶಿಕ್ಷಿತರು, ಮರ್ಯಾದಸ್ಥರೂ ಆಗಿರುತ್ತಿದ್ದರು. ಇದು ಅವರ ಮಾತು ವ್ಯವಹಾರದಲ್ಲೇ ಸ್ಪಷ್ಟವಾಗುತ್ತಿತ್ತು. ಗ್ರಾಮವಾಸಿಗಳಿಗೆ ಇದೊಂದು ಮೋಜು. ಕುತೂಹಲದಿಂದ ಸುತ್ತಮುತ್ತ ಓಡಾಡುತ್ತಿದ್ದರು. ಆದರೆ ಈ ಆಕರ್ಷಣೆಯ ಕೇಂದ್ರ ವ್ಯಕ್ತಿ ಇದಾವುದನ್ನೂ ಗಮನಿಸದೆ ಆಗಂತುಕರಿಗೆ ಬೇಕಾದ ವ್ಯವಸ್ಥೆ ಮಾಡುವುದರಲ್ಲಿ ನಿಮಗ್ನರು. ಅವರಲ್ಲಿ ಕೆಲವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಟೀ ಕುಡಿಯುವ ಅಭ್ಯಾಸ. ಶ್ರೀಮಾತೆಯವರು ತಮ್ಮ ವಾತಗ್ರಸ್ತ ಕಾಲನ್ನು ಎಳೆದುಕೊಂಡು ಯಾರ ಮನೆಯಿಂದಾದರೂ ಟೀಗಾಗಿ ಹಾಲನ್ನು ತರಲು ಹೋಗುತ್ತಿದ್ದರು. ಆ ಚಿಕ್ಕ ಹಳ್ಳಿಯಲ್ಲಿ ತರಕಾರಿಯ ಅಭಾವ ಬೇರೆ. ಕೆಲವೊಮ್ಮೆ ತರಕಾರಿಗಾಗಿ ಮನೆ ಮನೆಗೆ ಅಲೆಯಬೇಕಾಗುತ್ತಿತ್ತು. ಅವರು ರವೆ ಎಂಬುದನ್ನು ಪ್ರಯಾಸದಿಂದ ಸಂಗ್ರಹಿಸಿಡುತ್ತಿದ್ದರು. ಭಕ್ತರು ಬಂದಾಗ ಅದರಿಂದ ಹಲ್ವಾ ಮಾಡಿ ಮೊದಲು ಶ್ರೀರಾಮಕೃಷ್ಣರಿಗೆ ನಿವೇದಿಸಿ ನಂತರ ಪ್ರಸಾದವಾಗಿ ಅವರಿಗೆ ಕೊಡುತ್ತಿದ್ದರು. ಶ್ರೀಮಂತ ಭಕ್ತರು ಆಕ್ಷೇಪಿಸಿ, ಇದೇನು ಕೊಟ್ಟಿದ್ದೀರಿ ತಾಯಿ, ಇವನ್ನೆಲ್ಲ ನಾವು ತಿನ್ನುವುದಿಲ್ಲ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಿದ್ದರು. ಇಲ್ಲಿ ಮತ್ತೇನೂ ಸಿಗುವುದಿಲ್ಲ ಮಗು, ಇದಿಷ್ಟೇ, ಇದರಿಂದ ಏನೂ ತೊಂದರೆಯಾಗುವುದಿಲ್ಲ, ತಿನ್ನು. ಕಲ್ಕತ್ತೆಗೆ ಹೋದಾಗ ಒಳ್ಳೊಳ್ಳೆಯ ತಿಂಡಿ ಕೊಡುತ್ತೇನೆ ಎಂದು ಚಿಕ್ಕ ಮಕ್ಕಳನ್ನು ಸಮಾಧಾನ ಪಡಿಸುವಂತೆ ಶ್ರೀಮಾತೆಯವರು ನುಡಿಯುತ್ತಿದ್ದರು. ಪೂರ್ವ ಬಂಗಾಳದ ಭಕ್ತರಿಗೆ ಮೀನು ಬೇಕೇ ಬೇಕು. ಆದರೆ ಜಯರಾಂಬಾಟಿಯಲ್ಲಿ ಅದು ದುಷ್ಪ್ರಾಪ್ಯ. ಆದರೂ ಶ್ರೀಮಾತೆಯವರ ಪ್ರಯತ್ನಕ್ಕೆ ಕೊನೆಯಿರುತ್ತಿರಲಿಲ್ಲ. ಸಿಗದಿದ್ದರೆ ಅಯ್ಯೋ, ನನ್ನ ಮಗನಿಗೆ ಸರಿಯಾಗಿ ಉಣಿಸಲಾರದೆ ಹೋದೆ ಎಂದು ವ್ಯಥೆ ಪಡುತ್ತಿದ್ದರು. ಶ್ರೀಮಾತೆಯವರ ಉತ್ಸಾಹಕ್ಕೆ ಮಿತಿಯೇ ಇರುತ್ತಿರಲಿಲ್ಲ. ಅವರು ತಮ್ಮ ನಾದಿನಿಯರಿಗೆ ಹೇಳುತ್ತಿದ್ದರು, ನನ್ನ ಮಕ್ಕಳಿಂದ ನನಗಾವ ತೊಂದರೆಯೂ ಇಲ್ಲ. 100 ಜನ ಮಕ್ಕಳು ಬಂದರೂ ಒಬ್ಬಳೇ ಎಲ್ಲಾ ನಿಭಾಯಿಸುತ್ತೇನೆ. ಮಾತೃ ಪ್ರೇಮದಿಂದ ಹೊರಸೂಸಿದ ಈ ಹೆಮ್ಮೆಯ ಮಾತು ಅವರಿಗೆ ಮಾತ್ರ ಒಪ್ಪುತ್ತಿತ್ತು. ಜೈ ಶ್ರೀರಾಮಕೃಷ್ಣ.